ಪೂಜ್ಯರಾದಂಥ ಶ್ರೀ 1008 ಶ್ರೀ ಸತ್ಯಪ್ರಭು ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮ ಮಾಡಿ ನಾವು ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರೀಮನ್ ನ್ಯಾಯ ಸುಧಾ ಮಂಗಳ ಮಹೋತ್ಸವದ ಅಂಗವಾಗಿ ಈ ಜ್ಞಾನ ಸತ್ರದ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ಪ್ರಾರಂಭದಲ್ಲಿ ವೇದ ಘೋಷದೊಂದಿಗೆ ಪ್ರಾರಂಭ ಆಗ್ತದೆ. ಶ್ರೀ ಮಾಧವಾಚಾರ್ಯ ಖಜೂರಿ ಅವರು ಬರಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಭದ್ರಂ ಕರ್ಣೇಣ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಶ್ರೀರಂಗೈಸ್ತುಷ್ಟುವಾಂ ಸಸ್ತನೋಭಿರ್ವ್ಯಾಸೇಮಧೀಮಹಿ ಯದಾಯೋ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಷೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿ. ಹರಿ ಓಂ. ಈಗ ದೇವರ ನಾಮ ಶ್ರೀ ಸುಧೀಂದ್ರ ದಂಡಾಪುರ್ ಇವರಿಂದ. ಮಹದಾದಿ ದೇವ ನಮೋ ಮಹಾಮಹಿಮನೇ ನಮೋ ಮಹದಾದಿ ದೇವ ನಮೋ ಮಹಾಮಹಿಮನೇ ನಮೋ ಪ್ರಹ್ಲಾದ ವರದಾ ಪ್ರಹ್ಲಾದ ವರದಾ ಅಹುಬಲ ನರಸಿಂಹ ಮಹದಾದಿ ದೇವ ನಮೋ ಮಹಾಮಹಿಮನೇ ನಮೋ ಪ್ರಹ್ಲಾದ ವರದಾ ಅಹುಬಲ ನರಸಿಂಹ. ಧರಣಿ ಗೋಬುಸವಾಗೆ ತಾರಪಥವು ನಡುಗೆ ಸುರರು ಕಂಗೆ ತೋಡೆ ನಭ ಬೇಟೋ ಗಿರಿತರುಗಳ ಮಹಿಮನೇ ನಮೋ ಸರಸಿಜೋದ್ಭವ ಹರ ಪುರಂದರಾದಿ ಸಮಸ್ತುತರು ಸುರರು ವರಾದಿ ಹೂಮಳೆಯಗರೆಯರು ಸಿರಿ ಸಹಿತ ಗರುಡಾದ್ರಿಯಲ್ಲಿ ನಿಂತ ಭಕ್ತಾರನು ಕರುಣಿಸಿದಯೋ ಪುರಂದರ ವಿಠಲ ನರಸಿಂಹ. ಮಹದಾದಿ ದೇವ ನಮೋ
ಮಹಾಮಹಿಮನೇ ನಮೋ. ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಠದ ಶ್ರೀಮದ್ ಉತ್ತರಾದಿ ಮಠಾಧೀಶ್ವರರಾದ ಶ್ರೀ ಶ್ರೀ ಸತ್ಯಪ್ರಮೋತಿ ಶ್ರೀಪಾದಂಗಳವರ ಶರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಶ್ರೀ ಸಾಷ್ಟಾಂಗ ದಂಡವತ ನಮಸ್ಕಾರಗಳನ್ನು ಅರ್ಪಿಸಿ ಶ್ರೀಪಾದಂಗಳವರಿಗೆ ಇವತ್ತಿನ ಈ ಶ್ರೀಮನ್ ನ್ಯಾಯಸುಧಾ ಮಂಗಲದ ಮಹೋತ್ಸವದ ಅಂಗವಾಗಿ ತಾವೆಲ್ಲ ನೆರೆದಿದ್ದೀರಿ. ತಮ್ಮೆಲ್ಲರ ಭಕ್ತರ ಪರವಾಗಿ ಹಾಗೂ ಪಂಡಿತರ ಪರವಾಗಿ ನಮ್ಮ ಶ್ರೀಪಾದಂಗಳವರಿಗೆ, ಯಾರು ನಮ್ಮ ಇಲ್ಲಿ ನೆರೆದಂತಹ ಸಮಸ್ತ ಭಕ್ತರ ಆತ್ಮೋದ್ಧಾರಕರು ಆದ ಶ್ರೀಮಾನ್ ಶ್ರೀಪಾದಂಗಳವರನ್ನ ನಾನು ಭಕ್ತಿಪೂರ್ವಕವಾಗಿ ಹಾಗೂ ಶಿಷ್ಟಾಚಾರ ನಮಸ್ಕಾರಗಳೊಂದಿಗೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೂ ಇಲ್ಲಿ ನೆರೆದಂತಹ ಸಮಸ್ತ ಪಂಡಿತರಿಗೂ ಭಕ್ತರಿಗೂ ಸ್ವಾಗತಿಸ್ತೇನೆ. ನಮ್ಮೆಲ್ಲರ ಅಹೋಭಾಗ್ಯ. ಯಾಕಂದರೆ ಶ್ರೀಮಾನ್ ಪಂಡಿತ್ ವರದಾಚಾರ್ಯರು ತಮ್ಮ ಇಬ್ಬರು ಶಿಷ್ಯಂದರಿಗೆ ಸುಧಾ ಪಾಠ ಹೇಳಿ ನಾಳೆಯಾದ ಉದ್ಗ್ರಂಥವಾದ ಶ್ರೀಮನ್ ನ್ಯಾಯಸುಧಾದ ಮಂಗಳ ಮಹೋತ್ಸವ ಮಾಡ್ತಾ ಇದ್ದಾರೆ. ಇಂತಹ ಪ್ರಸಂಗದಲ್ಲಿ ಪವಿತ್ರ ಪಾವನ ಸನ್ನಿಧಾನದಂತಹ ನಮ್ಮ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಶ್ರೀಮನ್ ನ್ಯಾಯಸುಧಾಕ್ಕೆ ಅನುವಾದ ಮಾಡಬೇಕಾದ್ರೆ ಇವತ್ತಿನ ಈ ಭೂಮಂಡಲದಲ್ಲಿ ನಮ್ಮ ಶ್ರೀಪಾದಂಗಳವರು ಬಿಟ್ಟರೆ ಯಾರೂ ಇಲ್ಲ. ಅಂಥವರ ಸನ್ನಿಧಿಯಲ್ಲಿ ನಮ್ಮ ಈ ಇಬ್ಬರು ಶಿಷ್ಯಂದರಿಗೆ ವಾದರಾಚಾರ್ಯರು ಹೇಳಿದಂತಹ ನ್ಯಾಯಸುಧಾ ಗ್ರಂಥದ ಮಂಗಳ ಮಹೋತ್ಸವಕ್ಕೆ ಅವರ ಸನ್ನಿಧಿ ಇರುವುದು ನಮ್ಮೆಲ್ಲರ ಅಹೋಭಾಗ್ಯ. ನಿಜವಾಗಿಯೂ ನಾವೆಲ್ಲರೂ ಭಾಗ್ಯವಂತರು, ಪುಣ್ಯವಂತರೇ ಸೈ. ಈಗಲೇ ಶ್ರೀಪಾದಂಗಳವರು ತಿರುಕೋಲಿಯಿಂದ ಇಲ್ಲಿ ಬಂದಿದ್ದಾರೆ, ನೇರವಾಗಿ ತಿರುಕೋಲಿಯಿಂದ ಬಂದಿದ್ದಾರೆ. ಆದರೆ ನಮ್ಮ ಸಂತೋಷಕ್ಕೆ ಪಾರಿಲ್ಲ. ಯಾಕಂದ್ರೆ ಅವರ ಅನುಗ್ರಹ ಆದಂತಹ ನಮ್ಮ ಕಿರಿಯ ಸ್ವಾಮಿಗಳವರು ಈಗ ಆಶ್ರಮ ವಹಿಸಿದ್ದಾರೆ. ಆದರೆ ಒಂದು ಮಾತ್ರ ಕೊರತೆ ನಮಗೆ ಕಾಡ್ತಾ ಇತ್ತು. ನಮ್ಮ ಮನಸ್ಸಿನಿಂದ ಬಂದಂತಹ ಮಾತುಗಳನ್ನ ಶ್ರೀಪಾದಂಗಳ ಚರಣಗಳಲ್ಲಿ ನಾವು ಹೇಳಬೇಸ್ತೇನೆ, ಇಟ್ಕೊಂಡು ಕೂಡಬಾರ್ದು. ಯಾಕಂದ್ರೆ ಭಕ್ತಿಪೂರ್ವಕವಾಗಿ ನಾವು ಹೇಳ್ತೀವಿ. ಆ ಒಂದು ವಾತ್ಸಲ್ಯ ಶ್ರೀಪಾದಂಗಳು ನಮ್ಮ ಮೇಲೆ ಇದ್ದ ಕಾರಣ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಕಲಬುರಗಿ ಜನ ಬಹಳ ಒಂದು ಆಸೆ ಇಟ್ಕೊಂಡಿದ್ದೀವಿ, ಈ ಜನ್ಮದಲ್ಲಿ ಶ್ರೀಪಾದಂಗವರು ತಮ್ಮ ಶಿಷ್ಯನನ್ನ ಕರುಣೆಯಿಂದ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಆಶ್ರಮ ಕೊಡುವ ಒಂದು ಭಾಗ್ಯ ನಮ್ಮ ಜನ್ಮದಲ್ಲಿ ತಪ್ಪು ಹೋಯ್ತಿಲ್ಲ ಅಂತ ಒಂದು ದುಃಖ ಇದೆ. ಆದ್ರೂ ಶ್ರೀಪಾದಂಗಳು ಹೇಳಿದ್ರು, ಆಯ್ತಪ್ಪ, ಏನ್ ಕಾಳಜಿ ಮಾಡ್ಬೇಡ್ರಿ. ಆದ್ರೂ ಶ್ರೀಪಾದಂಗಳವರು ಅನುಗ್ರಹ ಮಾಡಿದ್ದಾರೆ. ಅವ್ರ ಜೊತೆಗೆ ಕ್ಯಾಸೆಟ್ಗಳು ಬಂದಿದೆ. ಅವತ್ತೇ ನಾವು ದೂರದರ್ಶನದ ಮೇಲೆ ನ್ಯೂಸ್ ನಲ್ಲಿ ನೋಡಿದ್ವಿ. ಅಷ್ಟೇ ಒಂದು ಸಮಾಧಾನ ನಮ್ಮ ಭಾಗ್ಯದಲ್ಲಿ ಅಷ್ಟೇ ಇತ್ತೋ ಏನೋ. ಆದ್ರೂ ನೇರವಾಗಿ ತಿರುಗೋಲಿಂದ ಬಂದ ಕಾರಣ ಅವರ ನಮ್ಮ ಮೇಲೆ ಕರುಣೆ ಇದೆ ಎಂಬುದರಲ್ಲಿ ಏನೂ ಸಂಶಯವಿಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ನಿಜವಾಗಿಯೂ ಬಹಳ ಒಂದು ಅಪರೂಪದ ಸಮಾರಂಭ. ಈ ಸಮಾರಂಭದಲ್ಲಿ ಶ್ರೀಪಾದಂಗವರು ಬಂದು ಅನುಗ್ರಹ ಮಾಡೋದು ವಿಶೇಷ. ವರದಾಚಾರ್ಯರು ನಮ್ಮಲ್ಲಿ ಇದ್ದು ಅನೇಕ ಶಿಷ್ಯರನ್ನ ತಯಾರು ಮಾಡಿದ್ದಾರೆ. ಈಗ ಇಬ್ಬರು ಶಿಷ್ಯರನ್ನ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಅಂತಹ ಶಿಷ್ಯಂದರು ಸುಧಾ ಗ್ರಂಥ ಓದಿ ಇನ್ನೂ ಹೆಚ್ಚೆಚ್ಚು ಇಲ್ಲಿ ಪೀಳಿಗೆ ತಯಾರಾಗಬೇಕು. ಅವರು ಸತ್ಯಧಾನದ ಪರಮ ಗರಡಿಯಲ್ಲಿ ಬಂದಂಥ ವಾದರಾಚಾರ್ಯ ಅವರು ಅಂಥ ಅವರ ಒಂದು ಪಂಡಿತರ ಒಂದು ಮಾರ್ಗದರ್ಶನದಲ್ಲಿ ಶಿಷ್ಯರು ತಯಾರಾಗಿದ್ದಾರೆ. ಶ್ರೀಪಾದಂಗರ ಅನುಗ್ರಹ ಅವ್ರ ಮೇಲೆ ಪೂರ್ಣ ಆಗ್ತಾ ಇದೆ. ನಮ್ಮೆಲ್ಲ ಸೌಭಾಗ್ಯ. ಇನ್ನೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸಿ ಶ್ರೀಪಾದಂಗರನ್ನ ಶಿರಸಾಷ್ಟಾಂಗದ ನಮಸ್ಕಾರಗಳೊಂದಿಗೆ ಭಕ್ತಿಪೂರ್ವಕವಾಗಿ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಮತ್ತೆ ನಮ್ಮ ಪೂಜ್ಯ ಶ್ರೀ ಸತ್ಯಪ್ರಮೋದ ತೀರ್ಥರ ನೆರಳಿನ ಆಶ್ರಯಲ್ಲಿ ಮತ್ತು ಇಂಥ ಭಾಗ್ಯ ನನಗೆ ದೊರಕಿತು. ಅಂತೂ ವಾದರಾಚಾರ್ಯರು ಇಂಥ ದೊಡ್ಡ ಭಾಗ್ಯ ನಮ್ಮಂಥವ್ರಿಗೆ ಕೊಟ್ಟರಲ್ಲ, ಇಂಥ ಕಣ್ಣೋಟಿನಿಂದ ನೋಡುವಂಥ ಭಾಗ್ಯ ನಮ್ಗೆ ಒದಗುತ್ತಲ್ಲ ಎಂಬುದು ನನಗೆ ಬಹಳ ಸಂತೋಷವಾಗಿದೆ. ಆದರೂ ಆಚಾರ್ಯ ನಾನು ಕೇಳಿದೆ, ನೋಡಿ ಆಚಾರ್ಯ, ನಮ್ಮಲ್ಲಿ ಏನೋ ಒಂದಿಷ್ಟು ಅರಳಿದ್ದು ಹೂವು ನಿಮ್ಮಲ್ಲಿ ಸ್ವಾಮಿ ನಮ್ಮ ಸತ್ಯಪ್ರಮೋದ ತೀರ್ಥರ ಅಡಿಯಲ್ಲಿ ಇಡುತ್ತೀನಿ, ಅದು ನಿಮಗೋಸ್ಕರ ಒಂದು ಹಾಡು ಬರಿತೀನಿ ಅಂತ ಹೇಳಿದಾಗ, ಆಗ್ಲಪ್ಪ ಬರಿ ಅಂತಂದಿದ್ದಕ್ಕೆ ಏನೋ ನಾನು ತಿಳಿದಿದ್ದಕ್ಕೆ ನಮ್ಮ ಸತ್ಯಪ್ರಮೋದ ತೀರ್ಥರ ಕೃಪಾಫಲ ನಮ್ಮ ಪೂರ್ಣ ಕಲಬುರಗಿ ಮೇಲೆ, ಪೂರ್ಣ ನಮ್ಮೆಲ್ಲ ಸಂತತಿಯ ಮೇಲೆ ಅವರು ಅದನ್ನೋದು ನಾನು ಗೊತ್ತಾಗಿ ಹೇಳ್ತೇನೆ. ಈಗ ನಾನು ಬರೆದಿದ್ದು ಗುರು ಕೃಪಾ. ಆಚಾರ್ಯರು ನನಗೊಂದು ಮಾತು ಹೇಳಿದ್ರು, ಬಲಿವಳಕ್ಕೆ ಇನ್ನೊಂದು ನುಡಿ ಒತ್ತಿಯಾಗಿ ಹೇಳು, ನನ್ನ ಸರ್ವಸ್ಸು, ನನ್ನ ಐಶ್ವರ್ಯ, ನನ್ನ ಜೀವನ 80 ವರ್ಷದ ಪ್ರತಿಯೊಂದಕ್ಕೆ ಸತ್ಯಪ್ರಮೋದ ತೀರ್ಥರ ಅನುಗ್ರಹವೇ ಶ್ರೇಷ್ಠ ಅಂತೇಳಿ ವಾದರಾಚಾರ್ಯ. ಅದಕ್ಕೆ ನೀನು ಕವಿತಾ ಬರೀದಪ್ಪ, ಅದು ಇನ್ನೂ ಅದು ಹೆಚ್ಚು ಬರಿ. ಅವರ ಅನುಗ್ರಹ ಬಲ ಇರಲಾರ್ದೆ ನನಗೆ ಯಾವುದೂ ಇಲ್ಲ.
ಇನ್ನೂ ನಾ ಎಷ್ಟು ಅಚ್ಚರಿಯಾಗಿ ಕೈ ಎತ್ತಿ ಹೇಳ್ತೇನೆ ಅಂತ ಹೇಳಿದ್ರು. ಆಯ್ಕಿದು ನಾನು ಬರೆದಿದ್ದು ಮೊದಲು ಅವರು ಸತ್ಯಪ್ರಮೋದ ತೀರ್ಥರ ಶಿಷ್ಯರಾದ ಹುಲಿಯಾಚಾರ್ಯ ತಗೊಂಡು ನಾವು ಸತ್ಯಪ್ರಮೋದ ತೀರ್ಥ ಇದು ಮಾಡಿದ್ದು ಹಾಕೋಣ. ಓಂ ಶ್ರೀ ದಿಗ್ವಿ ರಾಮೇಂದ್ರ ಗುರು ಕೃಪಾ. ಶಿರದಲ್ಲಿ ಕರವಿಟ್ಟ ಗುರುರಾಯ, ಶಿರದಲ್ಲಿ ಕರವಿಟ್ಟ ಗುರುರಾಯ, ಪರಮಾನುಗ್ರಹ ಮಾಡಿದ ಮಹಾರಾಯ. ಶಿರದಲ್ಲಿ ಕರವಿಟ್ಟ ಗುರುರಾಯ, ಪರಮಾನುಗ್ರಹ ಮಾಡಿದ ಮಹಾರಾಯ. ಕಿರಿಯನ ಹಿರಿಯನಾಗಲೆಂದು ಕರುಣಾಸಿಂಧು ಸರ್ವಜ್ಞ ವ್ಯಾಸರ ಗ್ರಂಥ ಬೋಧಿಸಿದ ಶಿರದಲ್ಲಿ ಕರವಿಟ್ಟ ಗುರುರಾಯ. ವಿದ್ಯೆಯನ್ನು ಕಲಿಯಲು ಬುದ್ಧಿಯನ್ನು ಬೆಳೆಸಲು ಶುದ್ಧ ವಿದ್ಯೆಯು ಬಯಸಲು, ವಿದ್ಯೆಯನ್ನು ಕಲಿಯಲು ಬುದ್ಧಿಯು ಬೆಳೆಸಲು ಶುದ್ಧ ವಿದ್ಯೆಯನ್ನು ಬಯಸಲು ಮಧ್ವಶಾಸ್ತ್ರ ಪಂಡಿತ ಹುಡುಗಿ ಆಚಾರಲ್ಲಿ ಬರಲು ಪಾದಕ್ಕೆ ಎರಗಲು ತಮಾಷೆ ಅವರಲ್ಲಿ ತೋಡಿಕೊಳ್ಳಲು ಮನವಿ ಬರಮಾಡಿಕೊಳ್ಳಲು ತಮ್ಮಲ್ಲಿ ಶಿಷ್ಯ ನಿಲ್ಲಿಸಿ ವಿದ್ಯೆ ಕಲಿಸಲು ಶಿರದಲ್ಲಿ ಕರವಿಟ್ಟ ಗುರುರಾಯ. ಸತ್ಯಧ್ಯಾನ ಶಿಷ್ಯರು ಈ ಹುಡುಗಿ ಆಚಾರರು, ಸತ್ಯವತಿಯ ಸುತ ಬರೆದ ಗ್ರಂಥ ಓದಿದವರು. ಸತ್ಯಧ್ಯಾನ ಶಿಷ್ಯರು ಈ ಹುಡುಗಿ ಆಚಾರರು, ಸತ್ಯವತಿಯ ಸುತ ಬರೆದ ಗ್ರಂಥ ಓದಿದವರು, ಸೋತ್ತಮರು, ಜ್ಞಾನವಂತರು, ಜ್ಞಾನ ಭಾಂಡಾರ ಗಳಿಸಿದವರು, ಶಿಷ್ಯರಿಗೆ ಉಣಿಸಿದರು. ಜ್ಞಾನದ ಭಾಂಡಾರ ಗಳಿಸಿದರು, ಶಿಷ್ಯರಿಗೆ ಉಣಿಸಿದರು. ಈ ತನ್ನ ಶಿಷ್ಯನ ಶುದ್ಧ ಪಂಡಿತ ಸಾಲಿನಲ್ಲಿ ತಾರೆ ಮಿನುಗಿದ ಹಾಗೆ ಮಿನುಗಿಸಿದರು. ಶಿರದಲ್ಲಿ ಕರವಿಟ್ಟ ಗುರುರಾಯ. ಸುಧಾಮನ ಸಕನ ಸಕ ಬರೆದ ಈ ದಿವ್ಯ ಸುಧಾ ಗ್ರಂಥವು ಸದಾ ಯತಿ ಪಂಡಿತರಿಗೆ ಅಮೃತದ ರಸವು ರುಚಿಯು. ಸುಧಾಮಂಗಳದ ಈ ವೈಭವವು ಮಹಾಸರ್ಗರು ಮಧ್ವ ಇಂದ್ರ ಪ್ರಿಯ ಗುರು ಸತ್ಯ ಪ್ರಮೋದ ತೀರ್ಥರು ಬಂದಿಯರು, ಶೋಭೆ ತಂದೆಯರು ಶಿರದಲ್ಲಿ ಕರವಿಟ್ಟ. ಇದೇ ನಮ್ಮ ಆಚಾರ್ಯ ಹೇಳಿದು. ಎನ್ನ ಏಳಿಗೆಗೆ ಈ ವೈಭವ ಗುರು ಸತ್ಯ ಪ್ರಮೋದ ತೀರ್ಥರ ಅನುಗ್ರಹದ ಫಲವು. ಎನ್ನ ಕೂಗಿಗೆ ಓ ಕೊಟ್ಟು ಪ್ರೀತಿಯನ್ನಿಟ್ಟು ಬಂದ ಗುರು ಕರುಣಿಗೆ ಎಣೆ ನಾ ಕಾಣೆ. ಎನ್ನ ಗುರು ಸಾಧನದ ಖಣಿ ಜ್ಞಾನ ವೈರಾಗ್ಯದ ಮಣಿ. ಮಾಧ್ವರಾಧನಿ. ಈ ಗುರು ಒಲಿದರೆ ಇದೇ ಜನ್ಮ ಕೊಲಿ ಅಂತ ಆಚಾರ್ಯ ಎತ್ತಿ ಹೇಳ್ತಾರೆ. ಮಧ್ವಂಶ ಸಂಭೂತ ಆದಂತ ನಮ್ಮ ನಮ್ಮ ಗುರು ಆಗ ಎತ್ತಪ್ಪ ಇದು ಸುಳ್ಳಲ್ಲ, 80 ವರ್ಷ ಬಂತು, ನಿಮಗೂ ಬರ್ತದೆ, ಇವ್ರು ಅನುಗ್ರಹ ಪಡ್ಕೋರಿ, ನಿಮ್ಗೆ ಯಾವ್ದು ಸಂಕೋಚ ಯಾವ್ದು ಕೊಂಚಿಲ್ಲ ಅಂತ ಹೇಳ್ಯಾರ. ಅಂತ ಅನುಗ್ರಹ ಮಾಡುವಂತ ಎತ್ತಿಕೊಳ್ಳುವಂತ ಆಚಾರ್ಯ ಹೇಳಿದ್ದು. ಶಿರದಲ್ಲಿ ಕರವಿಟ್ಟ. ಸಹಸ್ರ ಚಂದ್ರ ದರ್ಶನ ಪಡೆದ ಈ ಆಚಾರ್ಯರ ಧನ್ಯರು, ಸಹಸ್ರಾರು ಜನರು ಬಂದಿಯರು, ಈ ಕಾರ್ಯಕ್ಕೆ ಹೆಮ್ಮೆ ತಂದೆಯರು. ಗುರು ಸತ್ಯ ಪ್ರಮೋದ ತೀರ್ಥರಿಂದ ಈ ಮಂಗಳ ಕಾರ್ಯ ನೆನೆಸ. ಈ ಒಂದು ಪಾವನ ಪ್ರಸಂಗದಲ್ಲಿ ನಮ್ಮ ಮಧ್ಯದಲ್ಲಿ ಅನೇಕ ಪಂಡಿತರು, ಪ್ರಕಾಂಡ ಪಂಡಿತರು ಬಂದಿದ್ದಾರೆ. ಅವರೆಲ್ಲರ ಪ್ರವಚನ ಕೇಳ್ತಕ್ಕಂಥ ಅಹೋಭಾಗ್ಯ ನಮ್ಮೆಲ್ಲರದು. ಪ್ರಾರಂಭದಲ್ಲಿ ಮಣ್ಣೂರಿನ ಶ್ರೀ ವೇದೇಶ್ ತೀರ್ಥ ವಿದ್ಯಾಪೀಠದ ಕುಲಪತಿಗಳಾದಂಥ ಶ್ರೀಮಾನ್ ಅನಂತಾಚಾರ್ಯ ಅಕ್ಮಂಚಿಯವರು ಮಾತಾಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಾತ ಸಕಲಾವತ್ಯತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಶೇಷ ವಾಗ್ಯಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜುಹ್ವಕ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೇ ಚ ಮೇ ಶ್ರೀಃ. ಸಮಸ್ತ ಗುರುಭ್ಯೋ ನಮಃ. ಸತ್ಪ್ರಮೋದ ಸಮಾರಂಭಾಂ ಸತ್ಯನಾಥಾರ್ಯ ಮಧ್ಯಮಾಂ ಸರ್ವಜ್ಞಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಅನಂತ ಶೇಷಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ದಿವ್ಯವಾದ ಶ್ರೇಷ್ಠವಾದ ಈ ಜ್ಞಾನ ಗಂಗೆಯಲ್ಲಿ ನನ್ನ
ಎರಡು ಮಾತುಗಳನ್ನಾಡಿ ನಾನು ಕೂಡ ಈ ಜ್ಞಾನಗಂಗೆಯಲ್ಲಿ ಮಿಂದು ಪಾವನನಾಗಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ದೇನೆ. ಪೂಜ್ಯ ಪಂಡಿತ್ ವಾದರಾಜಾಚಾರ್ಯರು ಇಂತಹ ವಿಶಿಷ್ಟವಾದ ಶ್ರೀಮನ್ ನ್ಯಾಯಸುಧಾ ಮಂಗಲ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಶ್ರೀಮನ್ ನ್ಯಾಯಸುಧಾ ಗ್ರಂಥ ಎಂಥದ್ದು ಅನ್ನೋದನ್ನ ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಪರಿಚಯವಿದೆ. ವೇದಾಂತ ಸಾಮ್ರಾಜ್ಯದಲ್ಲಿಯೇ ಅನೇಕ ವೇದಾಂತ ಗ್ರಂಥಗಳಲ್ಲಿಯೇ ಮೇಲುಕೃತಿಯಾದಂತಹ ಗ್ರಂಥ ಚಕ್ರವರ್ತಿಯಾದಂತಹದ್ದು ಶ್ರೀಮನ್ ನ್ಯಾಯಸುಧಾ ಗ್ರಂಥ. ಅಂತಹ ಗ್ರಂಥವನ್ನ ಅಖಂಡವಾಗಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿದ್ದಾರೆ. ಅದರ ಮಂಗಲ ಮಹೋತ್ಸವವನ್ನ ಎಲ್ಲಿ ಮಾಡ್ತಾ ಇದ್ದಾರೆ, ಯಾರ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದಾರೆ, ಅದು ಬಹಳ ಮಹತ್ವಪೂರ್ಣವಾಗಿದೆ. ನಮ್ಮ ಶಾಸ್ತ್ರದಲ್ಲಿ ಉಪಸಂಹಾರಕ್ಕೆ ಮಹಾಪ್ರಾಬಲ್ಯ ಇದೆ. ಗ್ರಂಥ ಸುಧಾ ಗ್ರಂಥ ಹೇಳ್ತಾ ಇದ್ದಾರೆ. ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಇಲ್ಲೇ ಮಳಕೇರದ ಹತ್ತಿರದಲ್ಲಿ ಟೀಕಾಕೃತ್ಪಾದರಿದ್ದಾರೆ. ಅಂತಹ ಗ್ರಂಥವನ್ನ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಮಂಗಲ ಮಾಡ್ತಾ ಇದ್ದಾರೆ. ಈ ಮಹಾಸ್ವಾಮಿಗಳವರು ಎಂಥವರು, ಇವರಿಗೂ ಸುಧಾ ಗ್ರಂಥಕ್ಕೂ ಏನು ಸಂಬಂಧ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಮಹಾಸ್ವಾಮಿಗಳವರು ಶ್ರೀಮನ್ಯಾಯ ಸುಧಾವನ್ನ ಅಖಂಡವಾಗಿ ಪ್ರತಿನಿತ್ಯದಲ್ಲಿಯೂ ಕೂಡ ಅದರ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸುಧಾ ಗ್ರಂಥ ಇದರ ಮೇಲೆ ವಿಶಿಷ್ಟವಾದ ನ್ಯಾಯಸುಧಾ ಮಂಡನ ಅನ್ನುವ ಗ್ರಂಥವನ್ನು ಕೂಡ ಮಹಾಸ್ವಾಮಿಗಳು ರಚನೆ ಮಾಡ್ತಾ ಇದ್ದಾರೆ. ಇಂತಹ ಸುಧಾಚಾರ್ಯರಾದ ಸುಧಾ ಕರ್ತವ್ಯ ವಿಶೇಷವಾದ ಸನ್ನಿಧಾನ ನಮ್ಮ ಮಹಾಸ್ವಾಮಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಸ್ವಾಮಿಗಳವರು ಇಲ್ಲಿ ಬಂದಿದ್ದಾರೆ. ಮಹಾಸ್ವಾಮಿಗಳವರು ಈ ಒಂದು ದೊಡ್ಡ ಬಿಸಿಲು ಕಷ್ಟ ಬಹಳಷ್ಟು ತೊಂದರೆಯಾಗಿದೆ. ಆದರೂ ಕೂಡ ಇಲ್ಲಿ ಬಂದು ಮಹಾಸ್ವಾಮಿಗಳವರು ಬಂದು ಈ ಒಂದು ಸುಧಾಮಂಗಲವನ್ನು ನೆರವೇರಿಸ್ತಾ ಇದ್ದಾರೆ. ನಿಜವಾಗಿ ಕೂಡ ಸುಧಾ ಪಠನ ಮಾಡಿರತಕ್ಕಂತಹ ವಿದ್ಯಾರ್ಥಿಗಳ ಅಹೋಭಾಗ್ಯ ಅಂತ ನಾನು ತಿಳಿತಾ ಇದ್ದೇನೆ. ಇಷ್ಟು ಕಷ್ಟವಾದರೂ ವಾದಿರಾಜಾಚಾರ್ಯ ಮೇಲೆ ಇರತಕ್ಕಂತಹ ಒಂದು ವಿಶಿಷ್ಟವಾದ ಕರುಣೆಯಿಂದ ಮಹಾಸ್ವಾಮಿಗಳು ಬಂದು ಇಲ್ಲಿ ಪೂರ್ಣವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ವಿಶಿಷ್ಟವಾದ ಈ ಒಂದು ಜ್ಞಾನ ಸತ್ರ ಇಲ್ಲಿ ನಡೀತಾ ಇದೆ. ಶ್ರೀಮನ್ಯಾಯ ಸುಧಾ ಗ್ರಂಥದ ಈ ಒಂದು ಮಂಗಲದ ಸಂದರ್ಭದಲ್ಲಿ ಇತರ ವಿಷಯಗಳನ್ನು ಹೇಳಬೇಕಿಂತಲೂ ಸುಧೆಯ ಒಂದೆರಡು ಮಾತುಗಳನ್ನು ಮಾತ್ರ ಸಂಕ್ಷೇಪವಾಗಿ ಎರಡು ಮಾತುಗಳನ್ನು ಹೇಳಿ ಮುಗಿಸಿಬಿಡುತ್ತೇನೆ. ಶ್ರೀಮನ್ಯಾಯ ಸುಧಾದಲ್ಲಿ ಟೀಕಾಕೃತ್ಪಾದರು ಅನೇಕ ಗ್ರಂಥಗಳ ವಿಷಯಗಳನ್ನ ಬಹಳ ಸುಂದರವಾಗಿ ಬರೀತಾರೆ. ಟೀಕಾಕೃತ್ಪಾದರ ಗಾಂಭೀರ್ಯ ಯಾರಿಗೂ ಅರ್ಥವಾಗೋದಿಲ್ಲ. ಟೀಕಾ ಗಾಂಭೀರ್ಯ ಮುದ್ಧತ್ವಂ ವ್ಯಾಸತೀರ್ಥಾದಯ ಕ್ಷಮಾಹ. ವ್ಯಾಸರಾಜರೇ ಮೊದಲಾಗಿರತಕ್ಕಂಥವರು ಅವರ ವಾಕ್ಯದಲ್ಲಿ ಇರತಕ್ಕ ಪದದಲ್ಲಿ ಇರತಕ್ಕ ಅರ್ಥವನ್ನ ಅದರ ಗಾಂಭೀರ್ಯವನ್ನ ನಮಗೆಲ್ಲ ತಿಳಿಸಲಿಕ್ಕೆ ಸಮರ್ಥರಾಗಿದ್ದಾರೆ. ನಮ್ಮಂಥವರಂತೂ ಏನೇನೋ ಅದರ ಅರ್ಥವನ್ನು ಹೇಳಲಿಕ್ಕೆ ನಮ್ಮಂಥವರಿಂದ ಆಗೋದಿಲ್ಲ. ಈ ಸುಧೆಯ ಅರ್ಥ ನಮಗೇನಾದರೂ ಆಗಬೇಕಾದರೆ ಇಂತಹ ಮಹಾಸ್ವಾಮಿಗಳವರು ಯಾವ ಸುಧೆಯ ಸಮುದ್ರದಲ್ಲಿ ಯಾವಾಗಲೂ ಆಸಕ್ತರಾಗಿರ್ತಾ ಇದ್ದಾರೆ. ಅಂಥವರೇ ನಮಗೆ ಸುಧೆಯಿಂದ ಸುಧೆಯನ್ನು ನಮಗೆ ಅವರು ಉಳಿಸ್ತಾರೆ ಹೊತ್ತು ನಮಗೆ ಸುಧೆಯ ಒಂದು ಬಿಂದುವಿನ ಅರ್ಥವೂ ಕೂಡ ನಮಗೆ ಆಗೋದಿಲ್ಲ. ಅಂತಹ ಯಾವ ಶ್ರೀಮನ್ಯಾಯ ಸುಧೆಯಲ್ಲಿ ಅನುವ್ಯಾಖ್ಯಾನ ಒಂದು ಪಂಕ್ತಿಗೆ ಅರ್ಥ ಬರೆಯುವಾಗ ಅರ್ಥಿತ ಪರವಿದ್ಯಾಖ್ಯಂ ಚಕ್ರೆ ಶಾಸ್ತ್ರಮನುತ್ತಮಂ ಅಂತ ಆಚಾರ್ಯರ ಒಂದು ಪಂಕ್ತಿ. ವ್ಯಾಸರು ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತರಾಗಿ ವಿಶಿಷ್ಟವಾದ ಪರವಿದ್ಯಾ ಎಂಬುವಂತಹ ಗ್ರಂಥವನ್ನು ಬರೀತಾ ಇದ್ದಾರೆ. ಪರವಿದ್ಯಾ ಎಂಬುವಂತಹ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಿ ನಮಗೆ ಅನುವ್ಯಾಖ್ಯಾನದ ಪಂಕ್ತಿಯಿಂದ ಅರ್ಥವಾಗ್ತಾ ಇದೆ. ಇಲ್ಲಿ ಆಚಾರ್ಯರ ಅಭಿಪ್ರಾಯವನ್ನ ಟೀಕಾಕೃತ್ಪಾದರು ಬಹಳ ಸುಂದರವಾಗಿ ನಮಗೆ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ವಿವರಣೆ ಮಾಡಿ ಬರ್ತಾರೆ. ಏನು ಪರವಿದ್ಯಾಖ್ಯಂ ಶಾಸ್ತ್ರಂ ಅನುತ್ತಮಂ ಶಾಸ್ತ್ರಂ ಚಕ್ರೆ ಅಂತ ಹೇಳಿದ್ದಾರೆ. ಪರವಿದ್ಯಾಖ್ಯವಾದ ಶಾಸ್ತ್ರ ಅಂದ್ರೆ ಏನು, ಪರವಿದ್ಯೆ ಅಂದ್ರೆ ಏನು, ಪರವಿದ್ಯೆ ಅಂದ್ರೆ ಏನು, ಅಪರವಿದ್ಯೆ ಅಂದ್ರೆ ಏನು, ಇದರ ವಿವರಣೆ ಗೊತ್ತಾಗಲಿಲ್ಲ ನಮಗೆ. ಅಂದ್ರೆ ಆಗ ಟೀಕಾಕೃತ್ಪಾದರು ಈ ಆಚಾರ್ಯರ ಈ ಒಂದು ವಾಕ್ಯವನ್ನ ಸುಂದರವಾಗಿ
ಶ್ರೀಮನ್ಯಾಯ ಸುಧಾದಲ್ಲಿ ಬರೀತಾ ಇದ್ದಾರೆ. ಟೀಕಾಕೃತ್ಪಾದರು ಶ್ರೀಮದ್ ಆಚಾರ್ಯರ ಸನ್ನಿಧಾನದಲ್ಲಿ ಎತ್ತಾಗಿ ತೊತ್ತಾಗಿ ನಿಂತುಕೊಂಡು ಪೂರ್ಣವಾದ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರಭೂತರಾದದ್ದರಿಂದ ಆಚಾರ್ಯರ ಪೂರ್ಣವಾಗಿರತಕ್ಕಂತಹ ಗಾಂಭೀರ್ಯವನ್ನ, ಅದರ ಅರ್ಥ ಗೌರವವನ್ನು ತಿಳಿದುಕೊಂಡಿದ್ದ ಟೀಕಾಕೃತ್ಪಾದರು ಅದರ ವಿವರಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಚಕ್ರೇ ಶಾಸ್ತ್ರವು ಫಲವಿದ್ದ ಯಸ್ಯವಾ ಕಾಮಧೇನುನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೇಂದ್ರಂ ಕಾಮಬಾಣಕ್ಷರಂ ಸುಧಾ ಆಪಾದಮೂಳಿ ಪರ್ಯಂತಂ ಗುರುಣಾಮಾತಂ ಸ್ವರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಇದು ಮನೋರಥಾಃ. ಎಲ್ಲರೂ ಸುಧಾ ಸುಧಾ ಅಂತ ಇಷ್ಟು ವರ್ಣನೆ ಮಾಡ್ತಾರೆ. ಯಾಕೆ ವರ್ಣನೆ ಮಾಡ್ತಾರೆ ಅಂತ ಕೇಳಿದ್ರೆ, ವಿಜಯದಾಸರು ಎಲ್ಲಿ ಹೋಗ್ಯಾರ? ಉಡುಪಿಗೆ ಹೋಗ್ಯಾರ. ಉಡುಪಿಗೆ ಹೋದಾಗ ವರ್ಣನೆ ಮಾಡ್ತಾರ. ಅವ್ರು ಏನಂತ ಹೇಳಿದ್ರು ಅವರು ಅಂತ ಕೇಳ, ಸಕಲ ರಕ್ಷಕರೆಲ್ಲ ಮಾತೆಯ ತರುವಾಯ, ಸಕಲ ಬೋಧಕರೆಲ್ಲ ತಂದೆಯ ತರುವಾಯ, ಸಕಲ ವ್ರತಗಳೊಳಗೆ ಹರಿದಿನದ ತರುವಾಯ, ಸಕಲ ಯಾತ್ರೆಗಳೊಳಗೆ ಉಡುಪಿಯ ತರುವಾಯ, ಸಕಲ ಪುರಾಣಗಳೊಳಗೆ ಭಾಗವತದ ತರುವಾಯ, ಸಕಲ ಗ್ರಂಥಗಳೊಳಗೆ ಸುಧಾದ ತರುವಾಯ ಅಂತ ವಿಜಯದಾಸರು ಹೇಳ್ತಾರೆ. ಅಲ್ಲಿ ಉಡುಪಿ ಯಾತ್ರಕ್ಕೆ ಹೋದಾಗ ಶ್ರೇಷ್ಠವಾದ ಗ್ರಂಥ ಯಾವುದಪ್ಪ ಅಂದ್ರೆ ಶ್ರೀಮನ್ ನ್ಯಾಯಸುಧ. ಇದೇ ಈಗ ನಾವು ಪರವಿದ್ಯಾ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಕೇಳಿದಲ್ಲ, ಅದಕ್ಕೆ ವ್ಯಾಖ್ಯಾನಭೂತವಾದ ಅನುವ್ಯಾಖ್ಯಾನ ಅಂತ ಅಂಬೋದೆಲ್ಲ ಶ್ರೀಮದಾಚಾರ್ಯ ಗ್ರಂಥ. ಅದಕ್ಕೆ ವ್ಯಾಖ್ಯಾನ ಯಾವುದು? ಶ್ರೀಮನ್ ನ್ಯಾಯಸುಧ. ಸುಧಾದರ್ಶವಾದ ನ್ಯಾಯಗಳು ಯಾವ ಗ್ರಂಥ ಇಲ್ಲವಲ್ಲ ಅಂತ ಯಾವ್ದಾದ್ರು ಬರೀತಾರೆ. ಅಂತಹ ಶ್ರೇಷ್ಠವಾದ ಗ್ರಂಥ. ಹೌದಮ್ಮ, ಸಾಧನಗಳು ಅನೇಕವ, ಒಂದೇ ಸ್ನಾನ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಬರಂಗಲ್ಲ, ನಮ್ಗೆ ಯಜ್ಞಾಗಾದಿಗಳು ಮಾಡ್ಲಿಕ್ಕೆ ಬರಂಗಲ್ಲ, ದಾನಾದಿಗಳು ಮಾಡ್ಲಿಕ್ಕೆ ಬರಂಗಲ್ಲ, ಅನೇಕ ಸಾಧನಗಳು ಇರ್ತಿಲಿಕ್ಕೆ ಇದೇ ಗ್ರಂಥ ಯಾಕೆ ಹೇಳ್ಬೇಕು ಅಂತ ಒಂದು ಶಂಕ ಬರ್ತದೆ. ಅದಕ್ಕೆ ಹೇಳ್ತಾರೆ, ಸ್ನಾತಂತೇನ ಸಮಸ್ತ ತೀರ್ಥ ಸಲಿಲೆ ಸರ್ವಾಪಿ ದತ್ತಾವನಿ ಯಜ್ಞಾನಾಂಚ ಸಮಸ್ತಂ ಅಖಿಲ ದೇವಾಶ್ಚ ಸಂಪೂಜಿತಾ ಸಂಸಾರಾಶ್ಚ ಸಮುದ್ರತ ಸ್ವಪಿತರಃ ತ್ರೈಲೋಕ್ಯ ಪೂಜ್ಯೋಪ್ಯಸೌ ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಯಾರು ಆ ಪರಬ್ರಹ್ಮನ ತತ್ವ ಹೇಳ್ತಕ್ಕಂತಹ ಶ್ರೇಷ್ಠವಾದ ಗ್ರಂಥ ವಿಚಾರ ಮಾಡ್ತಿರ್ತಾರಲ್ಲ, ಆ ವಿಚಾರ ಮಾಡಿ ಆ ಮನಸ್ಸು ಒಂದು ಕ್ಷಣ ಸ್ಥಿರ ಆಗ್ತದಲ್ಲ, ಶಾಂತ ಆಗ್ತದಲ್ಲ, ಅದರಿಂದ ಅವ್ರಿಗೆ ಎಲ್ಲ ಕೂದಲೇ ಗುಣ ಬರ್ತದೆ. ಅದು ಯಾವ್ಯಾವುದು? ಸ್ನಾತಂತೇನ ಸಮಸ್ತ ತೀರ್ಥ ಸಲಿಲೆ, ಸಕಲ ತೀರ್ಥ ಸ್ನಾನ ಮಾಡಿದ ಪುಣ್ಯ ಬರ್ತದೆ. ಸರ್ವಾಪಿ ದತ್ತಾವನಿ, ಸಕಲ ಭೂಮಂಡಲ ದಾನ ಮಾಡಿದ ಪುಣ್ಯ, ರತ್ನ ಹಾಕಿ, ಮತ್ತು ಸಕಲ ಯಜ್ಞ ಮಾಡಿದ್ದು ಪ್ರೀತಿ, ದೊಡ್ಡ ದೊಡ್ಡ ಯಜ್ಞ ಮಾಡಿದ ಪುಣ್ಯನೂ ಇದ್ರೊಳಗೆ ಬರ್ತಾವ. ಯಜ್ಞ ಅಖಿಲ ದೇವತೆಗಳಿದ್ದಾರಲ್ಲ, ಪರಿವಾರ ಬೇಕು, ಆ ಪೂಜಾ ಮಾಡಿದ ಫಲ ಬರ್ತದೆ. ಮತ್ತು ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಮ್ ಪಿಂಡದಾನ ಪುತ್ರ ಸುಪುತ್ರ ಅಂತಾರೆ. ಇದೂ ಪುಣ್ಯ. ಗ್ರಂಥಾವಲೋಕನ ಗ್ರಂಥ ಪಾಠ ಪ್ರವಚನದಿಂದ ಬರುವಂತಹದ್ದಾಗ್ತದೆ. ಅದ ಕಾರಣ ಎಷ್ಟು ಬ್ರಹ್ಮ ವಿಚಾರ, ಪರಮಾತ್ಮ ತತ್ವ ವಿಚಾರ ಏನ್ ಮಾಡ್ತಿರ್ತಾರಲ್ಲ, ಆ ಪರಮ ದೊಡ್ಡ ಹೇಳಿದಂತಹದ್ದು ಅದೇ ಅತ್ಯಂತ ಶ್ರೇಷ್ಠವಂತಹ ಸಾಧನ. ಜಗನ್ನಾಥದಾಸರು ಹರಿದಾಸರು ಹೇಳಾರ, ಎಲ್ಲಕ್ಕ ತುಳಸಿ ದೊಡ್ಡದು, ಆದ್ರೆ ತುಳಸಿ ಇಲ್ಲದ ಪೂಜಾ ಪರಮಾತ್ಮ ಸ್ವೀಕಾರ ಮಾಡಂಗಿಲ್ಲ. ಯಾವಾಗದು ತುಳಸಿ ಅಂದ್ರೆ ಶಾಸ್ತ್ರಾಲಾಪನ ವೇಷಿ ತುಳಸಿ. ಪರಮಾತ್ಮ ಶಾಸ್ತ್ರ ಏನದಲ್ಲ ಅದನ್ನು ಹೇಳೋದು ಕೇಳೋದು. ಏನ್ ಮಾಡ್ಬೇಕು ನಾವು ಅಂತ ಕೇಳ, ಪ್ರವಚನ ಮಾಡುವ ಬುಧ ಜನ ನುಡಿದಂತ ಸುವಚನ ಕೇಳಿ ನೀ ಬದುಕೋ ಕಂಡ್ಯ. ನಾವು ಬದುಕೋದು ಒಂದು ಯಾತಕ್ಕಂತ ಹೇಳಿದ್ರೆ, ಮಹಾಜ್ಞಾನಿಗಳಾದಂಥ ಶ್ರೀಪಾದಂಗಳವರು ಅವ್ರ ಭಕ್ತರು ಏನು ಶ್ರೀಮನ್ ನ್ಯಾಯಸುಧ ಗ್ರಂಥ ಹೇಳ್ತಿರ್ತಾರಲ್ಲ, ಎಲ್ಲೆಲ್ಲ ನಡೀತಲ್ಲ ಅದು ಕೇಳಿಕ್ ಹೋಗಿ ನಾವು. ಪ್ರವಚನ ಮಾಡುವ ಬುಧ ಜನ ನುಡಿದಂಥ ಸುವಚನ ಕೇಳಿ, ಇದೇ ಸುವಚನ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯಗಮಪ್ಯಖಿಲೇಶು ವಾಕ್ಯೈಃ ತಸ್ಯೋತ್ತವಾಯುಧ ವಿಶೇಷ ಪುಣ್ಯಂ ಸದಾ ಪ್ರೇತಮಂ ಮಮ ಸನ್ನಮಾಮಿ. ಇಚ್ಛಾ ಸಿದ್ಧಾಂತ ದುದ್ಧಾಂತ ವಿದ್ವಾಂಸನ ವಿಚಕ್ಷಣ ಜಯತೀರ್ಥಾಖ್ಯಧರಣಿ ಭಾಸತಾನ್ನೋ ಸದಂಬರೆ ವಿದೋಷಭಾಶ್ಚಿಂತಿತ ಸನ್ಮನೋರಸಪ್ರದಸ್ತುತಿ ಮಂಡನಾಯಿತಃ ಸದಾ ಮಮಾಜ್ಞಾನ ತಮೋ ವಿನಾಶಕಃ ಶುಚೀಶ ಚಿಂತಾಮಣಿರಸ್ತು ಪೂಜಿತಃ ವೇದೇಶಿ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯನ್ ನಮಃ.
ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂರ್ವದಲ್ಲಿ ಅರ್ಥಿತ ಪರವಿದ್ಯಾಖ್ಯಂ ಸಕ್ರಿಯ ಶಾಸ್ತ್ರಮನುತ್ತಮಂ ಅಂತ ಪೂರ್ವದಲ್ಲಿ ಹೇಳಿದರು. ಪರವಿದ್ಯಾ ಅಂದರೆ ಯಾವುದು ಎಂಬಂಥ ಮಾತು ಹೇಳಿ ಆ ಪರವಿದ್ಯಾದಿ ಹೇಳಿದಂತಹ 2 ವಿಷಯವನ್ನು ಹೇಳಿದರು. ಆ ನಂತರದಲ್ಲಿ ಹೇಳಿದವರು ಯಾವ ಸುಧಾ ಮುಂತಾದಿ ಅಂತದ್ದು ಆ ಸುಧಾಕ ಯಾವ ಜಗನ್ನಾಥದಾಸ ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾರ ಅದನ್ನು ಕೂಡ ಹೇಳುವಂಥವರಾಗಿದ್ದಾರ. ಅಂಥ ಯಾವ ಸುಧಾವನ್ನು ಯಾವ ವರ್ಣ ಮಾಡಿದ ಸುಧಾವಾ ಪಠನೀಯ ಸುಧಾವಾ ಪಾಲನೀಯ ಅಂತ ವಾದರಾಜ ಸ್ವಾಮಿಗಳು ಕೂಡ ವರ್ಣನೆ ಮಾಡುವಂಥವರಾಗಿದ್ದಾರ. ಅಂಥ ಯಾವ ಸುಧೆಯಲ್ಲಿ ಯಾವ ಹೇಳಿದ 1-2 ಮಾತುಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ತಯೇ ವಾನ್ವಯ ನಾಮ ಯಾವ ತತ್ಸಮನ್ವಯಾತ ಮುಂತಾದ ಸೂತ್ರದಲ್ಲಿ ಯಾವ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ಯಾವ ಮಮವಾಚಮಿಮಾಂ ಪ್ರಸಬ್ಧಾಂ ಸಂಜೀವಯತ್ಯ ಕಿಲ ಶಕ್ತಿ ಸರಸ್ವದಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸತ್ಪ್ರಮೋದಾರ್ಯ ಮಧ್ಯಪರ್ಯಂತಾಂ ಸತ್ಯಧ್ಯಾನಾರ್ಯ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇಂದಿನ ದಿನ ನಮಗೆ ಅತ್ಯಂತ ಪರಮ ಮಂಗಲಕರವಾಗಿರತಕ್ಕಂತಹ ದಿನ. ಸಾಮಾನ್ಯವಾಗಿ ಕೇವಲ ಸುಧಾಮಂಗಳವಾಯಿತು ಅಂತ ಕೇಳ್ತಾ ಇರ್ತೇವೆ, ಅಥವಾ ಎಲ್ಲಿಯೋ ವಿದ್ವಾಂಸರಿರ್ತಾರೆ, ಒಂದೊಂದೂರಲ್ಲಿ ಪಾಠ ಹೇಳಿದ್ರು ಆಚಾರ್ಯರು, ಯಾರೋ ಬಂದ್ರು, ಯಾರೋ ಓದಿದ್ರು, ಓದುವವರು ಇರ್ತಾರೆ, ಅನಾಯಾಸವಾಗಿ ಹೇಳುವ ಆಚಾರ್ಯ ಇರ್ತಾರೆ, ಹೇಳುವ ಕೇಳುವ ಭಾಗ್ಯ ಅವರಿಗೆ ಮಾತ್ರ ಸಿಗ್ತದೆ. ಮಂಗಲ ಮಾಡಿ ಅನೇಕ ಜನರಿಗೂ ಆ ಭಾಗ್ಯವನ್ನು ದೊರಕಿಸಿಕೊಟ್ಟು ಜೊತೆಗೆ ಮಹಾಸ್ವಾಮಿಗಳಂತಹ ಮಹಾಸ್ವಾಮಿಗಳನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಆಗತಕ್ಕಂತಹ ಭಾಗ್ಯ ಅಂತಂದ್ರೆ ನಮ್ಮ ಕಲಬುರಗಿ ನಾಗರಿಕರ ದೊಡ್ಡದಾಗಿರ್ತಕ್ಕಂಥ ಹೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಈ ಶಾಸ್ತ್ರಾದಿಗಳನ್ನ ಅಧ್ಯಯನ ಮಾಡಬೇಕು, ಅದರಿಂದ ಮಂಗಳಾದಿಗಳನ್ನು ಮಾಡಬೇಕು ಅಂತ ಕೇಳಿದ ಇದುವರೆಗೂ ಪರವಿದ್ಯೆಯನ್ನ ಪರಾಪರ ವಿದ್ಯೆಯನ್ನು ಜ್ಞಾನವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಮ್ಮ ಅನಂತಾಚಾರ್ಯ ತಿಳಿಸಿದರು. ಆದರೆ ಎಲ್ಲರಿಗೂ ಅಧ್ಯಯನ ಮಾಡುವ ಭಾಗ್ಯ ಅಂತದಿರುವಾಗಿಲ್ಲ. ಜೀವನದಲ್ಲಿ ಸಾಮಾನ್ಯವಾಗಿ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತೆ ಅಂತಿದೆ. ಒಬ್ಬ ಮನುಷ್ಯನಿಗೆ ಕೆಲವರಿಗೆ ಪರಮಾತ್ಮ ಶ್ರವಣಾಧಿಕಾರವನ್ನು ಮಾತ್ರ ಕೊಟ್ಟಿದ್ದಾನೆ, ಕೆಲವರಿಗೆ ಅಧ್ಯಯನ ಮಾಡುವ ಅಧಿಕಾರ ಕೊಡ್ತಾನೆ, ಕೆಲವರಿಗೆ ಅಧ್ಯಾಪನ ಮಾಡುವ ಪಾಠ ಹೇಳುವ ಅಧಿಕಾರ ಕೊಡ್ತಾನೆ, ಇನ್ನೊಬ್ಬರಿಗೆ ಪೂರ್ಣವಾಗಿ ಅಧಿಕೃತವಾಗಿ ಅಧಿಕಾರವನ್ನು ವಾಕ್ಯಾರ್ಥ ಮಾಡತಕ್ಕಂಥ ಅಧಿಕಾರವನ್ನು ಪರಮಾತ್ಮ ಕೊಡ್ತಾನೆ. ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಯೋಗ್ಯತೆ ಇರುವಾಗಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ವಿದ್ಯೆ ಅವರಿಗೆ ಇರ್ತದೆ. ಆ ಪ್ರಕಾರವಾಗಿ ಈ ಉದಾಹರಣೆಯಾಗಿ ಪದ್ಮಪುರಾಣದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ. ಒಬ್ಬ ಬ್ರಾಹ್ಮಣ ಇದ್ದಂತೆ, ಒಳ್ಳೆ ಪಂಡಿತ, ವಿದ್ವಾಂಸ, ಜ್ಞಾನವಂತ, ಎಲ್ಲವನ್ನೂ ಅಧ್ಯಯನ ಮಾಡಿದ, ಎಲ್ಲವನ್ನು ತಿಳಿದುಕೊಂಡಿದ್ದ. ಆದರೆ ಎಂದಿಗೂ ಪಾಠವನ್ನು ಹೇಳಿದವನಲ್ಲ, ಯಾರಿಗೂ ಪಾಠ ಹೇಳಿಲ್ಲ, ಪ್ರವಚನ ಹೇಳಿಲ್ಲ, ಕೇವಲ ತನ್ನ ವಿದ್ಯೆಯನ್ನು ತನ್ನೆಲ್ಲ ಇಟ್ಕೊಂಡು ಹಾಗೆಯೇ ಕೂತಂತ. ಕೊನೆವರೆಗೂ ಹಾಗೆಯೇ ಕೂತ್ಕೊಂಡು ಪ್ರಾಣ ತ್ಯಾಗ ಮಾಡಿ ದೇಹ ತ್ಯಾಗ ಮಾಡಿ ಸತ್ತು ಹೋದ ಮೇಲೆ ಬ್ರಹ್ಮರಾಕ್ಷಸಾಗಿ ಹುಟ್ಟಿದನಂತ. ಅಲ್ಲಿಯೂ ಪಾಪ ಬಹಳ ಒದ್ದಾಡದ, ಕಷ್ಟಪಟ್ಟ. ಆ ಜನ್ಮದಿಂದ ಮುಕ್ತಾಯ ಕೊನೆಗೆ ಒಬ್ಬ ಎತ್ತಾಗಿ ಹುಟ್ಟಿದಂತ. ಎತ್ತಿನ ಜನ್ಮ ಬಂದು ಒಂದ್ ಮನೇಲಿ ಇರ್ತಾ ಇದ್ದಂತೆ. ಎಂತಹ ಪರಿಸ್ಥಿತಿ ಬಂದು ಕೂತೇನ್ರಿ ಪಾಪ ಅವನಿಗೆ. ಕೊನೆಗೆ ಎಲ್ಲ ಅಧ್ಯಯನವನ್ನು ಮಾಡಿ ಶಾಸ್ತ್ರಾದಿಗಳ ಜ್ಞಾನವನ್ನು ಮಾಡಿಕೊಂಡು ಓದಿದ್ರು ಕೂಡ ಪಾಠವನ್ನು ಹೇಳುವ ಭಾಗ್ಯ ಅವನಿಗಿರಲಿಲ್ಲ, ಅವನು ಹಣೆ ಬರಲಿಲ್ಲ. ಎಲ್ಲ ವಿದ್ಯಾವಂತರಾಗಿದ್ರು ಕೂಡ ಯಾರು ಹೇಳ್ಕೊಡ್ಲಿಲ್ಲ. ದೌರ್ಭಾಗ್ಯದಿಂದಾಗಿ ಅವನಿಗೆ ಪಾಪ ವೃದ್ಧಾಪ್ಯ ಬಂತು. ಎತ್ತಿನ ರೂಪದಲ್ಲೇ ಇದ್ದ, ವೃದ್ಧರಾದ. ಮೊದಲಿಗೆ ತರುಣರಿದ್ದಾಗ ಎಷ್ಟು ಕೆಲಸವನ್ನು ಮಾಡಿಸಿಕೊಂಡ, ಯಜಮಾನ ಅಷ್ಟೆಲ್ಲ ದುಡಿದ ಕೆಲಸವನ್ನು ಶಾಸ್ತ್ರಾದಿಗಳ ಅಧ್ಯಯನ ಮಾಡಿದ ಪಂಡಿತರು ಬಂದರಂತೆ. ನಾನು ಇಷ್ಟು ದಿವಸ ಏನು ಅಧ್ಯಯನ ಮಾಡಿದ್ದೀನಿ, ತಪಸ್ಸೆ ಮಾಡಿದ್ದೀನಿ, ಹೋಮ ಹವನ ಯಜ್ಞಯಾಗ ಮಾಡಿ ನನ್ನಲ್ಲಿ ಏನು ಶಕ್ತಿ ಇದೆ ಆ ತಪಸ್ ಸಾಮರ್ಥ್ಯವನ್ನು ಪೂರ್ಣ ನಾನು ಕೊಡ್ತೇನೆ, ಈ ಎತ್ತು ಬೇಗನೆ ಸಾಯಲಿ ಅಂದ್ರೆ. ಸಂದರ್ಭದೊಳಗೆ ನನಗೊಂದು 10 ನಿಮಿಷ ಮಾತಾಡ್ಲಿಕ್ಕೆ ಕೊಟ್ಟಿದ್ರಿಂದ ನನ್ನ ಪುಣ್ಯ ಅಷ್ಟು ಇಲ್ಲ ಇಷ್ಟು ಇಲ್ಲ. ಟೀಕಾಕೃತ್ಪಾದರ ಒಂದೊಂದು ವಾಕ್ಯವನ್ನ ಬಾಯಿಂದ ನಾವು ಉಚ್ಚಾರಣೆ ಮಾಡಿದಾಗ ಇಡೀ ನಮ್ಮ ಜೀವನ ಧನ್ಯ. ಇದೀಗ ಹೇಳಿದ್ರು ಅಥಾತೋ ಬ್ರಹ್ಮ ಜಿಜ್ಞಾಸ. ಒಂದು ಅಕ್ಷರದೊಳಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಒಂದು ಅಕ್ಷರದೊಳಗೆ ಅಷ್ಟು ಪುಣ್ಯ ಇದೆ. ಅದನ್ನ ಟೀಕಾಕೃತ್ಪಾದರು ಅಧ್ಯಯನ ಮಾಡಿದ್ದಾರೆ. ಹೇಗೆ ಎತ್ತಾಗಿ ನೀವು ಅನ್ಬೋದ್ರಿ, ಎಲ್ಲ ಬಿಟ್ಟು ಸುಡಾಡಿ ಎತ್ತ ಯಾಕಾದ್ರಿ ಟೀಕಾರಾಯರು, ಮತ್ತೊಂದು ಯಾವ ಜನ್ಮ ಇದ್ದಿದ್ದಿಲ್ಲ ಅವರಿಗೆ ಅನ್ಬೋದಲ್ಲ ನೀವು. ಅದೇನ್ರಿ ಎತ್ತು? ಏನು ಎತ್ತಕ್ಕೆ ಈ ಸಮಾಜದೊಳಗೆ ಎತ್ತಕ್ಕೆ ಏನೂ ಮಹತ್ವವಿಲ್ಲ. ಆದ್ರೆ ಟೀಕಾಕೃತ್ಪಾದರು ಎತ್ತಾಗಬೇಕು ಅಂತಂದ್ರೆ ಒಂದು ಕಾರಣ ಉಂಟು. ದೊಡ್ಡವರು ಒಂದು ಕೆಲಸ ಮಾಡಿದ್ರೆ ಒಂದು ಅರ್ಥವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ಶ್ರೀಗಳು ದ್ವೈತ ವೇದಾಂತ ಪ್ರಪಂಚದಲ್ಲಿ ವಾಯು ತತ್ವಕ್ಕೆ
ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ. ಅಂದರೆ ವಾಯುದೇವರಿಗೆ ಒಂದು ವಿಶೇಷವಾದಂತಹ ಸ್ಥಾನವನ್ನ ನಾವು ಕೊಟ್ಟಿದ್ದೇವೆ. ವಾಯುದೇವರು ತಮ್ಮ ನಡೆ, ನುಡಿ, ಜ್ಞಾನ ಇವುಗಳ ಒಂದು ಶುದ್ಧಿಯಿಂದ ಪರಶುಕ್ಲರು ಅಂತ ಅನ್ಸ್ಕೊಂಡಿದ್ದಾರೆ. ಆದ್ದರಿಂದ ಅಂತಹ ಶ್ರೀಮದಾನಂದ ತೀರ್ಥೇಂದುರ್ನೋದಂಬರೆ ಯದ್ವಿಜಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿಗಂಧಸಿ ಏನಾಗಾಹಿ ಸಮಸ್ತ ಶಾಸ್ತ್ರಕೃತನಾ ರತ್ನಾಕರೋ ಲೀಲಯ ಏನಾಖಂಡಿ ಕುವಾಚ ಸರ್ವಶ್ರುತಸ್ತೋಮೋ ವಚ ಸಾಯಕೈ ಏನಾಸ್ಥಾಪಿತ ಮಧ್ವಶಾಸ್ತ್ರ ವಿಜಯ ಸ್ತಂಭೋದರ ಮಂಡಲೆ ತಂ ಸೇವೆ ಜಯತೀರ್ಥ ವೀರವನಿಷಂ ಮಧ್ವಾಖ್ಯ ರಾಜಾರಥಂ. ತ್ರಿವಿಕ್ರಮ ಪಂಡಿತಾಚಾರ್ಯರು ದ್ವೈತಿಗಳಾದರೂ ಸಹ ಆಗಿನ ಕಾಲದಲ್ಲಿ ಅದ್ವೈತ ಶಾಸ್ತ್ರಕ್ಕೆ ಪ್ರಾಬಲ್ಯವಿದ್ದದ್ದರಿಂದ ಅದನ್ನೇ ವಿಶೇಷವಾಗಿ ಅಭ್ಯಾಸ ಮಾಡಿದ್ದರಿಂದ ಅದರಲ್ಲಿ ವಿಶೇಷವಾದ ಆದರ ಅವರಿಗೆ ಇತ್ತು. ಅದ್ವೈತಿಗಳೆಲ್ಲರೂ ಕೂಡ ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡಿದ್ದರು. ಇಂಥ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಅವತಾರ ಮಾಡಿ ತೀರ್ಥ ಸಂಚಾರ ಮಾಡ್ತಾ ಇರುವಾಗ ಎಲ್ಲ ಅದ್ವೈತಿಗಳು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ, ಶ್ರೀಮದಾಚಾರ್ಯರು ಬಂದು ನಮ್ಮ ಮತವನ್ನು ಹಾಳು ಮಾಡ್ತಾ ಇದ್ದಾರೆ, ಅದನ್ನು ನಮ್ಮ ಮತ ಅದ್ವೈತ ಮತವನ್ನು ಸಮರ್ಥನ ಮಾಡತಕ್ಕ ಯೋಗ್ಯತೆ ನಿಮಗೆ ಬಿಟ್ಟು ಮತ್ತೊಬ್ಬರಿಗೆ ಇಲ್ಲ. ನೀವು ಹೋಗಿ ಸಮರ್ಥನೆ ಮಾಡಿ ಅವರನ್ನು ಪರಾಜಯಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯ ಹತ್ರ ಬಂದಿದ್ದಾರೆ. ಬಂದು ಆಗ ಶ್ರೀಮದಾಚಾರ್ಯ ಒಂದು ವಿಶಿಷ್ಟವಾದ ಒಂದು ವರ್ಚಸ್ಸನ್ನು ನೋಡಿ ತಲೆಬಾಗಬೇಕು ಅಂತ ಮನಸ್ಸು ಬಂದು ಅವರ ಮತವನ್ನು ಸ್ವೀಕಾರ ಮಾಡಬೇಕು ಅಂತಲೂ ಮನಸ್ಸು ಬಂತು. ಆದರೆ ನಾನು ವಿಮರ್ಶ್ಯ ಕೃತಿ ಕುರುತೆ ಅಖಿಲಂ ಅಂತ ಜ್ಞಾನಿಯಾದ ಮನುಷ್ಯ ಸಹಸಾ ಕಾರ್ಯವನ್ನು ಮಾಡಿದ್ರು. ವಿಚಾರ ಮಾಡಿ ಕೆಲಸ ಮಾಡಬೇಕೇ ವಿನಃ ವಿಚಾರ ಮಾಡದೆ ಇವತ್ತು ಕೆಲಸ ಪ್ರಾರಂಭ ಮಾಡೋದು ಮರದಿದ್ದು ಬಿಟ್ಟು ಬಿಡೋದು ಇದು ಬುದ್ಧಿವಂತರ ಲಕ್ಷಣವಲ್ಲ. ಆದ್ದರಿಂದ ಸಹಸಾ ಶ್ರೀಮದಾಚಾರ್ಯ ಮತವನ್ನು ಸ್ವೀಕರಿಸಲಿಲ್ಲ. ಶ್ರೀಮದಾಚಾರ್ಯ ಸಂಗಡ 15 ದಿವಸ ಪರ್ಯಂತರವಾಗಿ ವಾದವನ್ನು ಮಾಡಿ ಅವರಿಂದ ಪರಾಜಿತರಾದರು ಅಂತ ವರ್ಣನೆ ಮಾಡಿದ್ದಾರೆ. ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವಾ ಸಹಾಮುನ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ ಅಂತ ಆ 15 ದಿವಸ ಪರ್ಯಂತರವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅನೇಕ ಯುಕ್ತಿಗಳನ್ನು ಹೇಳಿದಾಗ ಶ್ರೀಮದಾಚಾರ್ಯರು ಆ ಎಲ್ಲ ಯುಕ್ತಿಗಳನ್ನು ಖಂಡನೆ ಮಾಡಿ ನಾರಾಯಣೋ ಅನಂತಮಃ ಬ್ರಹ್ಮಾಖ್ಯೋ ವೇದ ವೇದಿತ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತ್ಯ ಪ್ಯಸೀಷದತ್ ಅಂತ ಎಲ್ಲ ಯುಕ್ತಿಗಳನ್ನು ಖಂಡನೆ ಮಾಡಿ ಅದಕ್ಕಿಂತಲೂ ಉತ್ತಮವಾದಂತಹ ನಿರ್ದುಷ್ಟವಾದ ಯುಕ್ತಿಗಳಿಂದ ವೇದಗಳಿಂದ ಭಗವಂತನೇ ಅನಂತ ಗುಣ ಪರಿಪೂರ್ಣನು, ವೇದ ವೇದ್ಯನು ಅಂತ ಸೃಷ್ಟ್ಯಾಧ್ಯಷ್ಟ ಕರ್ತ ಅಂತ ವ್ಯವಸ್ಥೆ ಮಾಡಿಕೊಟ್ಟರು ಅಂತ ಮಧ್ವದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ರೀತಿಯಾಗಿ ಶ್ರೀಮದಾಚಾರ್ಯರಿಂದ ಪರಾಜಿತರಾದ ಮೇಲೆ ಆಗ ಬೇಡಿಕೊಂಡಿದ್ದಾರೆ. ಪ್ರಣಮ್ಯಾಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ. ಶ್ರೀ 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 ಉತ್ರಾದ ಮಠಾಧೀಶರಿಗೆ ಸಿದ್ಧಾಂತಕ್ಕೆ ಕಲಿಯುಗದ ಕಾಮಧೇನು ಕರ್ತರು ಚಿಂತಾಮಣಿ ಸತ್ಯ ಪ್ರವೃತ್ತಿ ಸಜಿಮೂರ್ತಿ ಕರುಣದಿ ಕಾಯೇ ಹೊಸ ಕಣ್ಣು
ವಿಠ್ಠಲ ಸರೋ ಸ್ವಾಮಿ ನಮ್ಮನ ವಿಠ್ಠಲ ರಾಮ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ರಾಧಾ ಕೃಷ್ಣ ಜಯ ಪುಣ್ಯ ವಿಹಾರಿ ರಾಧಾ ಕೃಷ್ಣ ಜಯ ಪುಣ್ಯ ವಿಹಾರಿ ಹರಿಸರ್ವೋತ್ತಮವಾಯಿ ಹರಿಸರ್ವೋತ್ತಮವಾಯಿ ವಿಠೋಬ ರಕ್ಮಾಯ ವಿಠ್ಠಲ ರಕ್ಮಾಯ ವಿಠೋಬ ರಕ್ಮಾಯ ವಿಠ್ಠಲ ಜಯ ಜಯ ವಿಠ್ಠಲ 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 ಶ್ರೀ ಶ್ರೀ ಸತ್ಯ ಪ್ರಮೋದೀಕ ಶ್ರೀಪಾದಂಗಳವರಿಗೆ ರಾಜ ಮಠಕ್ಕೆ ಸತ್ಯಜ್ಞಾನ ತೀರ್ಥರಿಗೆ ಸತ್ಯಚಿಂತಾಮಣಿ ಶ್ರೀ ಸತ್ಯ ಪ್ರಮೋದೀಕ ಮಹಾರಾಜರಿಗೆ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ 1008 ನಮ್ಮ ಸತ್ಯಪ್ರಮೋದಿತ ಶ್ರೀಪಾದಂಗಳವರ ಈ ಘನ ಅಧ್ಯಕ್ಷತೆಯಲ್ಲಿ ನಿನ್ನೆ ನಮ್ಮ ಪಂಡಿತ್ ಸತ್ಯಧ್ಯಾನ ಹೇಳಿದ ಹಾಗೆ ಸುಧಾ ಮಂಡನ ಅಂತಕ್ಕಂಥ ಲೋಕೋತ್ತರ ಗ್ರಂಥ ಬರೆದು ಅಭಿನವ ಟೀಕಾಚಾರ್ಯರಿಂದ ಲೋಕವಿಖ್ಯಾತರಾದಂಥ ಶ್ರೀ ಶ್ರೀ ಸತ್ಯಪ್ರಮೋದ ಶ್ರೀಪಾದಂಗಳವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಈಗ ಸುಧಾ ಅನುವಾದ ಪ್ರಾರಂಭ ಆಗ್ತದೆ. ಮೊದಲ ವಿದ್ಯಾರ್ಥಿ ಯಾರು ಸುಧಾದವರಿಗೆ ಸುಧವನ್ನು ಅಭ್ಯಾಸ ಮಾಡಿದ್ದಾರೆ ನಮ್ಮ ಪಂಡಿತ ವರದಾಚಾರ್ಯವರ ಬಾಯಿಂದ ಅವರ ಗರಡಿ ಮನೆಯಲ್ಲಿ ತಯಾರಾದಂಥ ಪ್ರಾರಂಭದಲ್ಲಿ ಶ್ರೀ ಹನುಮಂತಾಚಾರ್ಯ ಶ್ರೀಹತ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯೋಷಧ ಪ್ರಭಾ ಜಾಲೋಲ್ಲಾಸೋ ಅಪಹತ ಸಕಲಾ ಉದ್ಯಮಸೆ ಜಗಜ್ಜನ್ಮಸ್ಥೇಯೋ ಪ್ರಲಯ ರಚನಾಶೀಲ ವೃಷೇ ನಮೋ ಶೇಷಾಂ ನಾಯ ಸ್ಮೃತಿರೇಗಿ येन प्रादुर्भाविमूले वस्तारि गोसन्ततिः प्राबोधिश्रुति पङ्कजं करुणया प्राकाशितत्वं परन्तं ध्वंसमनादिसाधनकरश्चाकारि सन्मार्गः तेन व्यासदिवाकरेण सततं मात्याजिमे मानसं व्याप्तिर्यस्य निजे निजेन मनसा पक्षे स्थितिः व्यावृत्तिश्च विपक्षतो दोषे शक्तिर्न वैवासते प्रतिपक्षयुक्त्याकुलं शुद्धं प्रमाणं समे भूयात् तत्त्वनिर्णयाय भगवान् आनन्दतीर्थो मुनिः भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमूलिः देवता भारती सा ममोचिस्न सत्तां सन्निधिं मानसे च रमानिवासोचितवासभूमिः सन्न्याय रत्नावलिजन्मभूमि मम ಪದ್ಮನಾಭ ತೀರ್ಥಾಮೃತ ದೃಢವಾದ ಸಾಮರ್ಥ್ಯ ಅನ್ನುವಂತಹ ಅರ್ಥ. ಆನಂತರದಲ್ಲಿ ಯುಕ್ತಿ ವಿಶೇಷ ದ್ಯೋತನಾರ್ಥ, ಮೀಮಾಂಸಾನುಗ್ರಾಹ್ಯ ಪ್ರಮಾಣವತ್ವ ಅನ್ನುವಂತಹ 4ನೇ ಅರ್ಥ. ಆನಂತರದಲ್ಲಿ ಅಗತಾರ್ಥತ್ವ ಅಂತ 5 ರೀತಿಯ ಅರ್ಥವನ್ನು ಹೇಳ್ತಾ ಇದ್ದಾರೆ. ಪ್ರಥಮದಲ್ಲಿ ಮಾಂಗಲಿಕ ಅರ್ಥ. ಇದು ಯಾವ ರೀತಿಯಿಂದ ನಮಗೆ ಈ ಅರ್ಥ ದೊರಕುತ್ತದೆ ಅಂತನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಥಮದಲ್ಲಿ ಪೂರ್ವಪಕ್ಷ ಈ ರೀತಿಯಿಂದ ಹೇಳ್ತಾ ಇದ್ದಾನೆ. ಈ ಇದಂ ಶಾಸ್ತ್ರಂ ನ ವ್ಯಾಕರ್ತವ್ಯಂ ಮಂಗಲಾಚಾರ ರಹಿತತ್ವ ಅನ್ನುವಂತಹ ಅನುಮಾನವನ್ನ ಮಾಡ್ತಾ ಇದ್ದಾನೆ. ಯಾಕಂದರೆ ಮಂಗಲಾಚಾರ ಮಾಡಿರುವಂತಹ ಗ್ರಂಥಗಳನ್ನ ವ್ಯಾಖ್ಯಾನ ಮಾಡುವಂತಹ ಪೂರ್ವಪಕ್ಷ ಬಂದರೆ ಅದಕ್ಕೆ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ, ನಿಜ ಮಂಗಲಾಚಾರವನ್ನ ಮಾಡಬೇಕು, ಅದನ್ನ ಸಾಕ್ಷಾತ್ ಬಾದರಾಯಣರು ಅದನ್ನ ಮಾಡಿದ್ದಾರೆ ಮತ್ತು ಮಂಗಲಾಚರಣೆಯನ್ನ ತಾವು ಮಾಡಿ ಗ್ರಂಥದಲ್ಲಿ ನಿವೇಶನವನ್ನು ಕೂಡ ಮಾಡಿದ್ದಾರೆ ಅಂತನ್ನೋದನ್ನ ಹೇಳ್ತಾ ಇದ್ದಾರೆ. ಅದ ಹೆಂಗ ಅಂತನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ಒಂದು ಸ್ಮೃತಿ ಅಂತನ್ನೋದು ನಮಗೆ ಸಹಾಯಕವಾಗಿದೆ. ಓಂಕಾರಶ್ಚಾಥ ಶಬ್ದಶ್ಚ ದಾವೇತೌ ಬ್ರಹ್ಮಣಃಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾತ್ ಮಾಂಗಲಿಕೋ ಭೌ ಅಂತನ್ನುವಂತಹ ಸ್ಮೃತಿ ಇದೆ. ಆ ಸ್ಮೃತ್ಯನುಸಾರವಾಗಿ ಇಲ್ಲಿ ಓಂಕಾರ ಮತ್ತು ಅಥ ಶಬ್ದಗಳನ್ನ ಪ್ರಥಮದಲ್ಲಿ ಪ್ರಯೋಗ ಮಾಡಿದ್ದರಿಂದ ಈ ಮಾಂಗಲಿಕ ಅರ್ಥ ಅಂತನ್ನೋದು ಬರುತ್ತದೆ. ಮಂಗಲಾಚರಣವನ್ನ ಮಾಡಿದ್ದಾರೆ ಮತ್ತು ಓಂ ಮತ್ತು ಅಥ ಶಬ್ದಗಳನ್ನ ಪ್ರಥಮದಲ್ಲಿ ದೃಶ್ಯತ್ವ ಅತ್ಯಂತಾಭಾವತ್ವಂ ಪರಮಾತ್ಮನಃ ಲಕ್ಷಣಂ ಅಂತ ಹೇಳಿದಂತೆ ಆಯಿತು.
ಆ ದೃಶ್ಯತ್ವ ಅತ್ಯಂತಾಭಾವತ್ವಂ ಅಂತಂದ್ರೆ ದೃಶ್ಯತ್ವ ಅತ್ಯಂತಾಭಾವನಿಷ್ಠ ಆಧೇಯತಾನಿರ್ದು ಅಧಿಕರಣತಾವತ್ವಂ ಅಂತ. ಈ ರೀತಿಯಾಗಿ ನಾವು ಹೇಳಿದ ನಂತರದಲ್ಲಿ ಪೂರ್ವ ಪಕ್ಷಿ ಶಂಕಾ ಮಾಡ್ತಾನೆ, ನೀವು ಈ ಯಾವ ಸೂತ್ರ ಘಟಕವಾದಂತಹ ಗುಣಶಬ್ದ ಆದಿಪದದಿಂದ ಈ ಅತ್ಯಂತಾಭಾವನ್ನೇ ನಾವು ಯಾಕೆ ತೆಗೆದುಕೊಳ್ಬೇಕು ಎಂಬುದಕ್ಕೆ ಗಮಕ ಇವು. ಏನಂತಂದ್ರೆ ಗುಣ ಅಂತಕ್ಕಂಥದ್ದು ಇಲ್ಲಿ ಗುಣಶಬ್ದೋ ಧರ್ಮವಚನ ನ ಪಾರಿಭಾಷಿಕ ವಚನ ಅಂತ. ಈ ಗುಣಶಬ್ದ ಅಂತಕ್ಕಂಥದ್ದು ಧರ್ಮ ತದ್ಗತ ಧರ್ಮ ಅಂತ ಹೇಳ್ಬೇಕೇ ವಿನಃ ಪಾರಿಭಾಷಿಕವಾದಂತಹ ಯಾವ ಧರ್ಮಗಳನ್ನು ನೈಯಾಯಿಕರು ಹೇಳದಂತೆ ಹೇಳುವುದಲ್ಲ ಅಂತ. ಇನ್ನು ಆದಿಪದ ಅಂತ ಯಾಕಿಟ್ರು ಇಲ್ಲಿ? ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತಿ ಎಂಬಲ್ಲಿ ಆದಿಪದ ಯಾಕಿಟ್ರು? ಆದಿಪದ ಇಡದೇ ಇದ್ರೆ ಅದು ಅನ್ಯೋನ್ಯಾಭಾವ ತೆಗೆದುಕೊಂಡು ಅನ್ಯೋನ್ಯಾಭಾವ ಎಂಬುದು ಭಾವಸ್ವರೂಪ ಆದ ಕಾರಣ ಮತ್ತು ಭಾವಾತ್ಮಕವಾದಂತಹ ಲಿಂಗವನ್ನೇ ಸಮನ್ವಯ ಮಾಡದಂತೆ ಆಯಿತು. ಆದ ಕಾರಣ ಆದಿಪದದಿಂದ ಗೋತ್ರಾತ್ಯತ್ಯಂತ ಭಾವಗಳನ್ನು ತೆಗೆದುಕೊಳ್ಬೇಕು ಎಂಬುದು ತಿಳಿಸುವ ಸಲುವಾಗಿ ಆದಿಪದ ಇಟ್ರು ಅಂತ. ಆದಿಪದ ಇಡದೆ ಹೋಗಿದ್ರೆ ಅನ್ಯೋನ್ಯಾಭಾವ ತೆಗೆದುಕೊಂಡು ಅದು ಭಾವಸ್ವರೂಪ ಆದ ಕಾರಣ ಭಾವರೂಪವಾದಂತಹ ಲಿಂಗಕ್ಕೆ ಸಮನ್ವಯ ಹೇಳಿದಂತೆ ಆಯ್ತು ವಿನಃ ಅಭಾವಾತ್ಮಕ ಲಿಂಗವನ್ನು ಸಮನ್ವಯ ಮಾಡದಂತೆ ಆಗಲಿಲ್ಲಲ್ಲ ಅಂತ ತಿಳಿಸುವ ಸಲುವಾಗಿ ಆದಿಪದ ಇಟ್ರು ಅಂತ ಹೇಳಿದ್ರು. ಇಲ್ಲೇ ನೀವು ದೃಶ್ಯತ್ವ ಅತ್ಯಂತ ಭಾವನಿಷ್ಠಾಧೇಯತಾನ ಅಧಿಕರಣತಾವತ್ವಂ ಅಂತ ಲಕ್ಷಣ ಮಾಡಿದ್ರಿ. ಇಲ್ಲೇ ವಿಶಿಷ್ಟಸ್ಯ ಯದ್ಭವತಿ ವಿಶೇಷಣಸ್ಯಾಪಿ ತದ್ಭವತಿ ಎಂಬ ನ್ಯಾಯಾನುಸಾರವಾಗಿ ವಿಶಿಷ್ಟಸ್ಯ ಯದ್ಭವತಿ ವಿಶೇಷಣಸ್ಯಾಪಿ ತದ್ಭವತಿ ಅಂದ್ರೆ ದೃಶ್ಯತ್ವ ಅತ್ಯಂತಾಭಾವ ವಿಶಿಷ್ಟವಾದಂತಹ ಬ್ರಹ್ಮನಿಗೆ ದೃಶ್ಯತ್ವ ಅತ್ಯಂತಾಭಾವ ವಿಶಿಷ್ಟವಾದಂತಹ ಲಕ್ಷಣ ಮಾಡಿದರೆ ಅಭಾವವಾದಂಥ ವಿಶೇಷಣ ರೂಪವಾದಂತಹ ಅಭಾವವನ್ನು ಕೂಡ ನೀವು ಸಮನ್ವಯ ಮಾಡದಂತೆ ಆಗ್ತದೆ. ಇನ್ನು ಅಭಾವ ಸಮನ್ವಯ ಮಾಡಿದ್ರು ಅಂತಂದ್ರೆ ಬ್ರಹ್ಮ ಅಭಾವ ಸ್ವರೂಪನಾಗ್ತಾನೆ. ಯಾಕಂದ್ರೆ ಗುಣಪರಿಪೂರ್ಣನಾದಂತಹ ಬ್ರಹ್ಮನಿಗೆ ಅಭಾವ ಸ್ವರೂಪತ್ವವನ್ನು ಹೇಳಿದಂತೆ ಆಯಿತು. ಆದ ಕಾರಣ ಹೇಗೆ ಮಾಡ್ತೀರಿ ಅಂತಂದ್ರೆ ಇಲ್ಲ, ಈ ವಿಶಿಷ್ಟಸ್ಯ ಯದ್ಭವತಿ ವಿಶೇಷಣಸ್ಯಾಪಿ ತದ್ಭವತಿ ಎಂಬ ನ್ಯಾಯ, ಈ ನ್ಯಾಯ ವ್ಯಭಿಚರಿತವಾಗ್ತದೆ. ಎಲ್ಲಿ ಅಂತ ಕೇಳಿದರೆ ನಾವು ಹೇಳ್ತೀವಿ ಘಟ ಅತ್ಯಂತಾಭಾವವನ್ನು ಹೇಳ್ತೀವಿ. ಘಟಾವಚ್ಛಿನ್ನವಾದಂತಹ ಘಟ ಅತ್ಯಂತಾಭಾವಾದಿಗಳು ಘಟದೇಶ ಕಾಲ ಭಿನ್ನ ದೇಶ ಕಾಲವತ್ತು ಅವುಗಳಿಗೆ ಇದ್ರೂ ಕೂಡ ಅವಚ್ಛೇದಕವಾದಂತಹ ಘಟಕ್ಕೆ ಆ ಯಾವ ತದಭಾವಿತ ಪ್ರಯುಕ್ತ ಆ ವಿಶಿಷ್ಟಸ್ಯ ಯದ್ಭವತಿ ವಿಶೇಷಣಸ್ಯಾಪಿ ತದ್ಭವತಿ ಎಂಬ ಪದ ಕೂಡ ಅನ್ಯ ಪದವಿಲ್ಲ. ಅದಕ್ಕೆ ಸಕಲ ವೇದ ಪ್ರತಿಪಾದ್ಯ ಅಂದ ಕಣಕನ ಆ ಸಕಲ ವೇದ ಪ್ರತಿಪಾದ್ಯದಲ್ಲಿ ಒಂದು ಪದ ಕೂಡ ಪ್ರಾಣದೇವರಿಗೆ ಬರೋದಿಲ್ಲ. ಆದ ಕಾರಣ ಅದಕ್ಕೇನೋ ತಮ ಪ್ರತ್ಯಯ ನೋಡಿದ್ರೆ ಏನಾಗಾಯಿತು, ಅನನ್ಯಾರ್ಥತೆಯ ಅಖಿಲ ವೇದ ಪ್ರತಿಪಾದ್ಯತ್ವಂ ಅಂತ ಹೇತು ಆದ ಕಾರಣ ಒಂದತ್ವ ಅನ್ನೋದು ಮುಖ್ಯ ಪ್ರಾಣದ ಹೇತು ಬರೋದಿಲ್ಲ, ವ್ಯಭಿಚಾರ ಬರೋದಿಲ್ಲ ಅಂತ ಅಂದೇನೆ. ಇದ್ಮೇಲೆ ಯಾದವಾರ ಟಿಪ್ಪಣಿಯಲ್ಲಿ ಒಂದೇನು ಬರ್ದಾರ ಅಂದ್ರೆ ಸಕಲ ವೇದ ಪ್ರತಿಪಾದ್ಯತ್ವವನ್ನು ನೀವು ಮುಖ್ಯ ಪ್ರಾಣದೇವರು ಅಂಗೀಕಾರ ಮಾಡಿರೋ ಇಲ್ಲೋ, ವ್ಯಭಿಚಾರ ಬರ್ತದೆ ಅಂತಾರಲ್ಲ, ವ್ಯಭಿಚಾರ ಬರ್ತದೆ ಅಂದ್ರೆ ಸಕಲ ವೇದ ಪ್ರತಿಪಾದ್ಯತ್ವ ನೀವು ಮುಖ್ಯ ಪ್ರಾಣದೇವರು ಅಂಗೀಕಾರ ಮಾಡಿದಂಗೆ ಆಯ್ತು. ಅಂಗೀಕಾರ ಮಾಡಿದ ಮೇಲೆ ಇಲ್ಲೊಂದು ಶಂಕ ಏನು ಬಂತಂದ್ರೆ ಮುಖ್ಯ ಪ್ರಾಣದೇವರಿಗೆ ಕೂಡ ಸರ್ವವೇದ ಪ್ರತಿಪಾದ್ಯತ್ವ ಬರಲಿ. ಪರಮಾತ್ಮನಿಗೆ ಹೆಂಗೆ ಪ್ರಮುಖ ವೃತ್ತಿಯಿಂದ ಪರಮಾತ್ಮನಿಗೆ ಸಕಲ ವೇದ ಪ್ರತಿಪಾದ್ಯತ್ವ ಇರಲಿ, ಅಮುಖ್ಯ ವೃತ್ತಿಯಿಂದ ಸಕಲ ವೇದ ಪ್ರತಿಪಾದ್ಯತ್ವ ಮುಖ್ಯ ಪ್ರಾಣದೇವರಿಗಿರಲಿ. ವ್ಯಭಿಚಾರ ಹೇಳಿರಿ ಅಂತಂದೇಳಿ ಹೇತು ಅಂಗೀಕಾರ ಮಾಡಿದಂಗೆ ಆಯಿತು. ಮತ್ತು ಮುಖ್ಯ ಪ್ರಾಣದೇವರಿಗೆ ಸಕಲ ವೇದ ಪ್ರತಿಪಾದ್ಯತ್ವ ಬರಲಿ ಎಂಬುವಂಥ ಶಂಕಾ ಪರಿಹಾರ ಆಗಲಿಲ್ಲ. ಹೆಂಗೆ ಮಾಡ್ತೀರಿ ಪರಿಹಾರ? ಅನನ್ಯಾರ್ಥತೆಯ ಪ್ರತಿಪಾದ್ಯತ್ವ ಪರಮುಖ್ಯ ವೃತ್ತಿಯಿಂದ ಬೇಡ, ನಮಗೆ ಪರಮುಖ್ಯ ವೃತ್ತಿಯಿಂದ ಹೇಳೋದಿಲ್ಲ, ನಾವು ಅಮುಖ್ಯ ವೃತ್ತಿಯಿಂದ ಹೇಳ್ತೀವಿ. ಏನು ತಪ್ಪದ? ಯಾದವಾರ ಟಿಪ್ಪಣಿಕಾರರೇ ಮುಖ್ಯ ಪ್ರಾಣದೇವರಿಗೆ ಸರ್ವಶಬ್ದ ವಾಚ್ಯತ್ವ ಅಂತ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರಲ್ಲ ಎಂಬುವಂಥ ಒಂದು ಶಂಕಾ ಬಂದರೆ ಅದಕ್ಕೆ ತಮ ಪ್ರತ್ಯಯದಲ್ಲಿ ಹೇಳ್ತಾ ಇದ್ದಾರೆ ಏಕಮೈ ಪದಂ ಅನ್ಯ ಪರಂ ನ, ಒಂದು ಪದ ಕೂಡ ಅನ್ಯ ಪರವಲ್ಲ. ಇದೇ ತಮ ಪ್ರತ್ಯಯದ ಮುಖ್ಯ. ಆದ ಕಾರಣ ಯಾವ ವೃತ್ತಿಯಿಂದ ಕೂಡ ನಾವು ಮುಖ್ಯ ಪ್ರಾಣದ ಯಾವ ಪದವನ್ನು ಹೇಳಬಾರ್ದು. ಇದಕ್ಕೆ ಸುಧಾದಲ್ಲಿ ತಮ ಪ್ರತ್ಯಯದ ಮಹಿಮಾ ಏನು ಎಂಬುದನ್ನು 2-3 ಪಂಕ್ತಿ ಓದಿ ನಾನು ಮುಗಿಸ್ತಾ ಇದ್ದೀನಿ. ಇಲ್ಲೇ ಏನು ಬಂತಿಲ್ಲ ಅಂತಂದ್ರೆ ಬೇರೆ ಬರ್ಬಿಟ್ಟಿಲ್ಲ, ಅದು ಬಂದೇ ಇಲ್ಲ. ಇಲ್ಲಿಲ್ಲ ಅದೆಲ್ಲ ಬರ ಅಲ್ಲಿ ಉಳ್ಕೊಂಡು ಗೊತ್ತಿಲ್ಲ, ಇಲ್ಲ ಇಷ್ಟೇ. ಸಮನ್ವಯ ಅಧಿಕರಣದೊಳಗೆ ನಾರಾಯಣಾಖ್ಯಂ ಪರಂ ಬ್ರಹ್ಮೈವ ಅಂತ ಒಂದು ವಾಕ್ಯ ಸಮನ್ವಯ ಮಾಡೋ ಕಾಲಕ್ಕೆ ನಾನು ಏವಂಚ ನಾರಾಯಣಾಖ್ಯಂ ಪರಬ್ರಹ್ಮೈವ, ಅದೇ ಈ ಸಕಲ ಶಬ್ದ ವಾಕ್ಯನಾದಂಥವನು ಪರಬ್ರಹ್ಮ ನಾರಾಯಣನೇ ಏವಕಾರ ಇಟ್ಟರು. ಈ ಏವಕಾರಕ್ಕೆ ಯಾವುದು ಪತ್ಯಾಚಾರ್ಯ ಏನು ಹೇಳ್ತಾ ಇದ್ದಾರೆ 50 ಟೀಕಾ ಟಿಪ್ಪಣಿ ಒಳಗೆ ಏವಕಾರ ನೋಡಿದ್ರೆ ಹಿರಣ್ಯ ಗರ್ಭಾದಯ ಆವೃತ, ಹಿರಣ್ಯ ಗರ್ಭಾದಿಗಳನ್ನು ತಗೋಬಾರದು ಅಂತ ಹೇಳ್ಬಿಡ್ತಾರೆ. ಅದೇನು ಏಕಮೈ ಪದಂ ಅನ್ಯ ಪರಂನ
ಅಂಬೋದಕ್ಕೆ ಇದೊಂದು ಗಮಕ. ಆಮೇಲೆ ಇರಲಿಲ್ಲಲ್ಲೋ ಜನ್ಮಾಧಿಕರಣದೊಳಗೆ ನಾಮಾನ ವಿಶ್ವಾನವೇ ವಿಭಾನ ಸಂತಿ ಅಂತಂಬುದೇನದ ಈ ವಾಕ್ಯ ಹೇಳೋದ್ರಿಂದ ಆವಾಗ ಬೇಡಬೇಡ ಇಲ್ಲಿ ಬಂದು ಸಿಗುದಿಲ್ಲ ಹೇಳೋದು. ಸಾಕ್ಷಾತ್ ಹೇಳಿಬಿಡ್ತೀನಿ ನಾನು ಇಲ್ಲಿ ನಾಮಾಭಿ ವಿಶ್ವಾಭಿ ಸಂತಿ ನಾಮಾನಿ ವಿಶ್ವಾಭಿ ಸಂತಿ. ಅಲ್ಲಿ ಇಲ್ಲೇನು ಮಾಡೋದು ವಿಶ್ವಾಭಿ ನಾಮಾನಿ ಸಂತಿ. ಸಮಸ್ತ ವೇದಗಳು ಕೂಡ ಪರಮಾತ್ಮನಿಗೆ ಪರಮುಖ್ಯ ವೃತ್ತಿ ಅಂತ ಹೇಳ್ತಾವ ಅಂತಂದ್ರಲ್ಲ, ಅಲ್ಲಿ ಸಮಸ್ತ ವೇದಗಳು ಕೂಡ ವಿಷ್ಣುವಾಕ್ಯಂ ಬ್ರಹ್ಮ ದೂರೇ ವಿಷ್ಣುವಾದಿನಾಮ ಅನ್ಯಸ್ಯ ನಾಮಯವ ನಾಸ್ತಿ ದೂರೇ ವಿಷ್ಣುವಾದಿನಾಮ. ಅಂದ್ರೆ ಪರಬ್ರಹ್ಮನ ಬಿಟ್ಟು ಪರಬ್ರಹ್ಮನ ಬಿಟ್ಟು ಅನ್ಯ ನಾಮಯವ ನಾಸ್ತಿ, ಅವ್ರಿಗೆ ನಾಮನೇ ಇಲ್ಲ, ದೂರೇ ವಿಷ್ಣುವಾದಿನಾಮ. ಟೀಕಾರ ಜನ್ಮಾಶ್ವದಾಕರಣದೊಳಗೆ ಅಂದ್ರೆ ನಾಮನೇ ಇಲ್ಲ ಅವರಿಗೆ ಅಂತ. ದೂರೇ ವಿಷ್ಣು ನಾಮ ಎಲ್ಲಿ ಬರಬೇಕು? ಇಲ್ಲಿ ಮುಖ್ಯ ಪ್ರಾಣ ನಾಮನೇ ಇಲ್ಲ ಅವನಿಗೆ, ಇಲ್ಲಿ ವಿಷ್ಣುವಾದಿ ನಾಮ ಎಲ್ಲಿಂದ ಬರಬೇಕು ಅಂತ ಕಂಠದ ವೇಳೆ ಪರಮ ಏನು ಕೈಮುತ್ಯ ನ್ಯಾಯದಿಂದ ಮುಖ್ಯ ಪ್ರಾಣ ದೇವರಿಗೆ ಸವಿಶಬ್ದ ವಾಚ್ಯತ್ವ ಇಲ್ಲ ಅಂತ ಮೊದಲಿನಲ್ಲಿ ಹೇಳಿದ್ರು. ಅನಂತರದಲ್ಲಿ ಈದಾಮನಾಧಿಕರಣದೊಳಗೆ ಸರ್ವೇಭ್ಯೋ ಪ್ರಾಣೇಭ್ಯೋ ಭೂಯಾನ್ ಅಂತಂಬುವಂಥ ವಿಷಯವಾಕ್ಯ ಶ್ರುತಿ. ಈ ಸರ್ವೇಭ್ಯೋ ಪ್ರಾಣೇಭ್ಯ ಭೂಯಾನ್ ಅಂತಂಬಲ್ಲಿ ಮುಖ್ಯ ಪ್ರಾಣದೇವರ ಉಪಾಸಕರಲ್ಲಿ ಅಧಿಕಾರಿ ಉತ್ತಮರು ಅಂತಂಬ ನಾವು ಸಾಧನೆ ಮಾಡಬೇಕಾಗಿದೆ. ಅವಾಗ ಸರ್ವಪದಕ್ಕೆ ಏನು ಹೇಳಬೇಕು, ಸರ್ವಪದಕ್ಕೆ ಏನು ಹೇಳಬೇಕು ಅನ್ನುವಂಥ ಸಂಕಾಲ ಸರ್ವೇಭ್ಯೋ ಪ್ರಾಣದಲ್ಲಿ ಆ ಸರ್ವಪದಕ್ಕೆ ಏನು ಹೇಳಬೇಕು ಅಂತಂಬ ಒಂದು ಅಪೇಕ್ಷೆ ಮಾಡಿಕೊಂಡು ನಾರಾಯಣ ರಮ ವ್ಯತಿರಿಕ್ತವಾಗಿ ಸರ್ವಪದಕ್ಕೆ ಅರ್ಥ ಮಾಡಬೇಕು. ಹೊರತಾಗಿ ಸರ್ವೇಭ್ಯ ಪ್ರಾಣೇಭ್ಯ ಭೂಯ ನಮ್ಮಲ್ಲಿ ನಾರಾಯಣ ಮತ್ತು ರಮಾದೇವಿಯಂದು ಕೂಡ ಪ್ರಾಣ ಭೂಯ ಅನ್ನಬಿಟ್ರೆ ಹೆಚ್ಚು ಅಂದ್ಬಿಟ್ರೆ ಪರಮಾತ್ಮ ಕೋಟಿಯಲ್ಲಿ ಮುಖ್ಯ ಪ್ರಾಣದೇವ ಶಬ್ದಕ್ಕೆ ತಥೈವ ಸರ್ವನಾಮಾನ್ಯ ಶಬ್ದ ಸರ್ವ ಶಬ್ದಕ್ಕೆ ಕೂಡ ಸಂಕೋಚ ಮಾಡಬೇಕು. ಏನು ಸಂಕೋಚ ಮಾಡಬೇಕು ಅಂದ್ರೆ ರಮಾ ಮತ್ತು ನಾರಾಯಣ ವ್ಯತಿರಿಕ್ತವಾದಂಥ ಸಕಲ ಪದಗಳಿಂದ ಮುಖ್ಯ ಪ್ರಾಣದೇವರು ವಾಚ್ಯರೇ ಹೊರತಾಗಿನ ಸಮಸ್ತ ನಾರಾಯಣ ಪದಗಳು ಅದರಲ್ಲೇ ಮುಖ್ಯ ಪ್ರಾಣದಲ್ಲಿ ಬರೋದಿಲ್ಲ ಅಂತಂದು. ಇಲ್ಲಿ ನೀವು ಸಕಲ ವೇದ ವೇದ್ಯತ್ವವನ್ನು ಮುಖ್ಯ ಪ್ರಾಣದೇವರಿಗೆ ಅದ ಅಂತಂದ್ರು ಯಾರೋ ಯಾದವಾರರು, ನೀವು ಇಲ್ಲ ಅಂತೀರಿ. ಮತ್ತು ಅದ ಅಂತ ಒಮ್ಮೆ ಅಂತೀರಿ, ಇಲ್ಲ ಅಂತೀರಿ. ಹೆಂಗೆ ಮಾಡ್ತೀರಿ? ಸಕಲ ವೇದ ಪ್ರತಿಪಾದ್ಯತ್ವ ಅದ ಅಂತ ಅಂಬೋದಕ್ಕೆ ಅನನ್ಯ ವೃತ್ಯ ಅಂತ ನೀವು ಹಾಕೊಂಡ್ರಿ. ಸಕಲ ವೇದ ಪ್ರತಿಪಾದ್ಯತ್ವ ಒಪ್ಪಿಕೊಂಡ ಮೇಲೆ ಮತ್ತು ಸಕಲ ವೇದ ಪ್ರತಿಪಾದ್ಯತ್ವ ಇಲ್ಲ ಅಂತಂದ್ರೆ ವ್ಯಾತ ಆಗ್ತದಲ್ಲ ಅಂತಂದ್ರೆ ಅವು ಸಕಲ ವೇದ ಪ್ರತಿಪಾದ್ಯತ್ವ ಅದ ಇಲ್ಲದ ಖರೆ. ಎರಡೂ ಹೆಂಗೆ ಕೂಡಿಸ್ತೀರಿ ಅಂದ್ರೆ ಸಕಲ ವೇದ ಪ್ರತಿಪಾದ್ಯತ್ವದ ಹೆಂಗಂದ್ರೆ ಯಾವುದು ಈಗ ವಾಯುರ್ವಾಚ್ಯೋ ಜನಾರ್ದನ ನಾಮಾಭಿಮಾನಿರ್ವಾಯು ವಾಚ್ಯೋ ಜನಾರ್ದನ ನಾಮಾಭಿಮಾನಿರ್ವಾಯು ವಾಚ್ಯೋ ಜನಾರ್ದನ ಮೊಲ್ಲೆ ಆಚಾರ್ಯರು ಎಲ್ಲ ಪದಗಳಿಗೆ ಅಭಿಮಾನಿಯೇ ಮುಖ್ಯ ಪ್ರಾಣದೇವರು. ಅಭಿಮಾನ್ಯ ನ್ಯಾಯದಿಂದ ಸರ್ವಶಬ್ದ ವಾಚ್ಯತ್ವ ನಾವು ಮುಖ್ಯ ಪ್ರಾಣದೇವರಿಗೆ ಅಂಗೀಕಾರ ಮಾಡ್ತೀವಿ. ಅದು ಗುಣಸಮರ್ಪಕತ್ವ ಏನ ಮುಖ್ಯ ಪ್ರಾಣದೇವರಿಗೆ ನಾವು ಸರ್ವಶಬ್ದ ವಾಚ್ಯತ್ವ ಹೇಳೋದಿಲ್ಲ ಅಂತ ತಿಳ್ಕೊಂಡು ಈ ರೀತಿ ನಾವು ಸಮಾಧಾನ ಮಾಡಬೇಕು ಹೊರತಾಗಿ ಹೀಗೆ ವ್ಯಾಹತಿ ಪರಿಹಾರ ಮಾಡಬೇಕು ಹೊರತಾಗಿ ಬೇರೆ ಮಾರ್ಗ ಇಲ್ಲ. ಆದ ಕಾರಣ ಅಭಿಮಾನ್ಯ ನ್ಯಾಯದಿಂದ ಏನಾಗಿತ್ತು ಸರ್ವಶಬ್ದ ವಾಚ್ಯತ್ವ ದೇವರಿಗುಂಟು ಅಂದ್ರೆ ರೂಢಿ ಅದ ಅಂತ ಅರ್ಥ. ಹಾಗಾದ್ರೆ ಮುಖ್ಯ ವೃತ್ತಿ ಬಂತಲ್ಲ, ರೂಢಿ ಅಪ್ಪಿಕೊಂಡ್ರೆ ಮುಖ್ಯ ವೃತ್ತಿ ಹೇಳಿದಂಗಾತಲ್ಲ. ಮುಖ್ಯ ವೃತ್ತಿ ಯಾವ ಸರ್ವಶಬ್ದ ವಾಚ್ಯತ್ವ ನಮ್ಗೆ ಇಷ್ಟ ಅನ್ಬೋದು. ಅಲ್ಲಿ ರೂಢಿ ಎಂಬ ಶಬ್ದ ಕೂಡ ಅಭಿನವ ಚಂದ್ರಕಾಕಾರರು ಪ್ರಾಜ್ಞ ರೂಢಿ ಅಜ್ಞ ರೂಢಿ ಎಂಬ ವೃತ್ತಿ ಚಿಂತ ಮಾಡುವ ಕಾಲಕ್ಕೆ ಪ್ರಾಜ್ಞ ರೂಢಿ ಅಜ್ಞ ರೂಢಿ ಅಂದ್ರೆ ಏನು ಇದು ವಿಚಾರ ಮಾಡ್ತಾ ಇದ್ದ. ಅಜ್ಞ ರೂಢಿ ಅಂದ್ರೆ ಅಜ್ಞೈಕ ಕಲ್ಪಿತ ರೂಢಿ ಅಜ್ಞೈಕ ನಿರ್ಮಿತ ರೂಢಿ ಅಜ್ಞ ರೂಢಿಯನ್ನ ಪ್ರಾಜ್ಞೈಕ ಕಲ್ಪಿತ ರೂಢಿ ಪ್ರಾಜ್ಞ ರೂಢಿರ್ನ ಇದು ಪ್ರಾಜ್ಞ ರೂಢಿರ್ನಾಮ ಸ್ವಾಭಾವಿಕ ರೂಢಿ ಪ್ರಾಜ್ಞ ರೂಢಿ. ಅಜ್ಞ ರೂಢಿ ಅಂತಂದ್ರೆ ಏತತ್ ಇದಂ ಪದಂ ಏತದ್ ವಾಚಕಮಸ್ತು ಅಂತೇನು ಭಗವತ್ ಸಂಕಲ್ಪದ ಆ ಸಂಕಲ್ಪಾನುಸಾರವಾಗಿ ಏನು ನಮಗೆ ವೃತ್ತಿ ಬರ್ತದಲ್ಲ ಆ ವೃತ್ತಿ ಏನದ ಅದು ಅಂಥ ರೂಢಿ ಇರಲಿ ಅಂದ್ರೆ ಅಜ್ಞ ರೂಢಿ ಅಂತ ಅರ್ಥದಕ್ಕೆ. ಮುಖ್ಯ ಪ್ರಾಣದೇವರಿಗೆ ರೂಢಿಯಿಂದ ನಾವೇನು ಹೇಳಿದ್ವಿ ಸರ್ವಶಬ್ದ ವಾಚ್ಯತ್ವ ಹೇಳಿದಲ್ಲ. ಯಾವ ರೂಢಿ ಅದು? ಅಜ್ಞ ರೂಢಿಯಿಂದ ಹೇಳೋದು ಹೊರತಾಗಿಲ್ಲ, ಪ್ರಾಜ್ಞ ರೂಢಿ ಇಲ್ಲ. ಪ್ರಾಜ್ಞ ರೂಢಿ ಅಂದ್ರೆ ಏನು? ಸ್ವಾಭಾವಿಕವಾಗಿ ಆ ಇದು ಬರಬೇಕಲ್ಲಿ. ಈಗ ನಾರಾಯಣ ಶಬ್ದಕ್ಕೆ ನಾರಾಯಣ ಶಬ್ದ ಪರಮಾತ್ಮ ರೂಢ ನಾಮದು. ರೂಢ ಪರಮಾತ್ಮಗೆ ಯಾವ ರೂಢ ಆಗ್ಯದ ಹಾಗೆ ವಾಯುದೇವರಲ್ಲಿ ಬರೋದಿಲ್ಲ. ಅದು ಅಜ್ಞ ರೂಢಿ ಅಂತ ಹೇಳಬೇಕು ಅಂತ ವೃತ್ತಿ ಚಿಂತ. ಇದನ್ನು ನಾನು ವಾಯುತತ್ವ ಪ್ರಕಾಶ ಅಂತ ತಿಳ್ಕೊಂಡು ಒಂದು ಪ್ರತ್ಯೇಕ ಗ್ರಂಥ ಬಂದು ಶ್ರೀಪಾದಂಗರಲ್ಲಿ ಇವತ್ತು ಅದು ಉದ್ಘಾಟನೆ ಆಗಬೇಕಾಗಿತ್ತು. ಆಗ ಕೆಲವೊಂದು ಕಾರಣಗಳಿಂದ ಅದು ಆಗಲಿಲ್ಲ. ಅದರ ಅರ್ಥ ನಾನು ಎರಡು ಮಾತಿಲ್ಲಿ ಹೇಳಿದ್ದೇನೆ. ಅದನ್ನು ಶ್ರೀಪಾದಂಗಳವರು ತಿಳ್ಕೊಂಡಿದ್ದಾರೆ. ಇನ್ನು ಮುಂದಿನ ಕಾಲದಲ್ಲಿ ಅವರ ಅಧ್ಯಕ್ಷತೆಯಲ್ಲೇನೆ ಈ ಗ್ರಂಥ ಉದ್ಘಾಟನಾ ಕೂಡ ಒಂದು ಸಮಯದಲ್ಲಿ ಆಗ್ತದೆ, ಸ್ವಲ್ಪ ಕಾಲದಲ್ಲಿ.
ಇನ್ನೊಂದು ವಿಷಯವನ್ನ ಎತ್ತಿ ಹೇಳಿದ್ದಾರೆ. ಉದಿತೇತಿ ನಾಮ ಉದಿತ ಮುನಾಮದ. ಈ ಉದಿತ ನಾಮ ಮುಖ್ಯ ಪ್ರಾಣದ ಯಾಗ ಮಾಡಿದ್ರು ಬರೋದಿಲ್ಲ ಅಂತ ಹೇಳಿದ್ರು. ಉದಿತ ತಸ್ಯ ಉದಿತೇತಿ ನಾಮ ಪರಮಾತ್ಮ ಉದಿತ ಮುನಾಮದ. ಉದಿತತ್ವಂ ಕಿಂ ಅಂತ ತಾನೇ ವ್ಯಾಖ್ಯಾನ ಮಾಡ್ತಾ ಬಂದಿತ್ತು. ಸರ್ವೇಭ್ಯ ಪಾಪೇಭ್ಯ ಉದಿತ ಇತಿ ಉದಿತಃ, ಸರ್ವೇಭ್ಯ ಪಾಪೇಭ್ಯ ಉತ್ಕ್ರಾಂತ ಇತಿ ಉದಿತಃ. ಪರಮಾತ್ಮ ಉದಿತ ಅಂತ ಯಾಕಂತಾರೆ? ಸರ್ವಪಾಪಗಳಿಂದ ಉತ್ಕ್ರಾಂತನಾಗಿದ್ದಾನೆ, ಆದ ಕಾರಣ ಉದಿತ. ಉದಿತ ನಾಮ ಮುಖ್ಯ ಪ್ರಾಣಿಗಳು ಬರ್ರಿ, ಅವರು ಪಾಪವನ್ನು ಉತ್ಕ್ರಾಂತ ಆಗ್ಯಾರಲ್ಲ ಅಂತಂದ್ರೆ ಪಾಪಮೇಭ್ಯ, ಅಲ್ಲಿ ಪಾಪ ಶಬ್ದಕ್ಕೆ ಪ್ರಕೃತಿ ಬಂಧ ಅಂತ ಅರ್ಥ. ಅಲ್ಲಿ ಅಜ್ಞಾನಕ್ಕೂ ಪ್ರಕೃತಿ ಬಂಧ ಅಂತ ಅರ್ಥಕ್ಕೆ, ಪಾಪ ಶಬ್ದಕ್ಕೂ ಪ್ರಕೃತಿ ಬಂಧ ಅಂತ ಅರ್ಥಕ್ಕೆ. ಪಾಪೇಭ್ಯ ಉದಿತೋ ನಾಮ ಪ್ರಕೃತಿ ಬಂಧೇಭ್ಯ ಉದಿತ ಉತ್ಕ್ರಾಂತ ಅಂತ ಅರ್ಥದ. ಪರಮಾತ್ಮನಿಗೆ ಪ್ರಕೃತಿ ಬಂದಿಲ್ಲ, ಬ್ರಹ್ಮದೇವರಿಗೆ ಪ್ರಕೃತಿ ಬಂಧದ, ವಾಯುದೇವ ಪ್ರಕೃತಿ ಬಂಧದ. ಅದಕ್ಕೆ ಉದಿತ ನಾಮ ಹ್ಯಾಂಗ ಸಮಾನ ಮಾಡ್ತೇನೆ? ಯಾವ ಶಬ್ದ ಸಮಾನ ಉದಿತ ಶಬ್ದ ಯಾವ ಶಬ್ದ ಸಮಾನ ಮಾಡಿ ಬರೋದಿಲ್ಲೇ ಇಲ್ಲ. ತತ್ರ ಉದಿತ ಶಬ್ದ ಸಮಾನ ಮಾಡ್ಲಿಕ್ಕೆ ತನಕ ಬರೋದಿಲ್ಲೇ ಇಲ್ಲ. ಅಂದಮೇಲೆ ನೀವು ಮುಖ್ಯವರ್ತಿಯಿಂದ ಪರಮ ಮುಖ್ಯವರ್ತಿ ಇರಲಿ, ಮುಖ್ಯವರ್ತಿಯಿಂದ ಸಮಾನ ಹೇಗೆ ಮಾಡ್ತೀರಿ ಅಂತ. ಆದ ಕಾರಣ ವಾಯುದೇವರಲ್ಲಿ ಸರ್ವಥಾತ್ಮನ ಏನು ಸಕಲ ಶಬ್ದ ಸಮನ್ವಯ ಅಂತ ಮೊದಲು ಮುಖ್ಯವರ್ತಿಯಿಂದ ಅಂತಕೊಂಡು ಹೇಳಲಿಕ್ಕೆ ಬರೋದಿಲ್ಲ. ಏವಂಚ ಏನಾಯ್ತು ಇವಾಗ ತಮ ಪ್ರತ್ಯೇಕ ಅರ್ಥ ಏನು ತಮ ಪ್ರತ್ಯೇಕ ಸುಧಾಕಾರಿ ಸ್ಥಿತಿ ಹೇಳ್ತಾ ಇದ್ದ. ಇಡೀ ನಾವು ಸುಧಾವಲೋಕನ ಮಾಡಿದಾಗ, ಅನುವ್ಯಾಖ್ಯಾನ ಅವಲೋಕನ ಮಾಡಿದಾಗ ಆ ತಮ ಪ್ರತ್ಯೇಕ ಎಷ್ಟು ಮಹಿಮಾ ಅದ ಅಂತ ಮೊದನ್ನ ಒಂದೊಂದು ಸುಧಾವಾಕ್ಯದಲ್ಲಿ ತೋರಿಸಿ, ಅದು ಏಕಮೈ ಪದಂ ಅನ್ಯ ಪರಂ ನ, ಒಂದು ಪದ ಕೂಡ ಇತರ ಪದ ಆಗೋದಿಲ್ಲ ಎಂಬುದನ್ನು ಬಹು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಇದೇ ಪ್ರಕಾರವಾಗಿ ಚಂದ್ರಿಕ, ನ್ಯಾಯಾಮೃತ ಇತ್ಯಾದಿಗಳಿಗೂ ಕೂಡ ಅನೇಕ ಗ್ರಂಥ ಅನ್ನತಕ್ಕಂಥದ್ದುಂಟು. ಮತ್ತು ತಸ್ಯ ನಾರಾಯಣ ಶೈವ ನಾಮಾನಿ, ಆ ಛಾಂದೋಗ್ಯದಲ್ಲಿ ತಾಮ್ರಪರ್ಣಿಯಾಚಾರ್ಯರು ಒಂದು ವ್ಯಾಖ್ಯಾನ ಮಾಡುವ ಕಾಲಕ್ಕೆ ತಸ್ಯ ಇದೆ ಐತರೇಕ ವ್ಯಾಖ್ಯಾನ ಮಾಡುವ ಕಾಲಕ್ಕೆ ತಸ್ಯೇವ ವಾಕ್ತಂತಿ, ಅದು ವಾಕ್ತಂತಿ ನಾರಾಯಣ ಶೈವ ಅಂತದಾಗಿ ತಥೇ ಮುಖ್ಯ ಪ್ರಾಣಶ್ಯಾಪಿ ಅಂತ ಮುಂದೆ. ಆ ವಾಕ್ಯದ ಸಂವಾದ ಇದು, ಅದು ನಾರಾಯಣನಿಗೆ ಇದೆ ಅಂತಂದ್ರು. ಆಮೇಲೆ ತಥೆ ಮುಖ್ಯ ಪ್ರಾಣಶ್ಯಾಪಿ ಅಂದ್ರೆ ಮುಖ್ಯ ಪ್ರಾಣಿ ಬಂತಲ್ಲ ಅಂತಂದ್ರೆ ತಸ್ಯೈವ ಏವಕಾರ ವಾಕ್ತಂತೆ ನಾರಾಯಣ ಶೈವ. ಈ ಏವಕಾರ ಏನು ಮಾಡ್ತದಂದ್ರೆ ಮುಖ್ಯ ಪ್ರಾಣಿ ಅಂತಂದ್ರೆ ನಾರಾಯಣ ಮತ್ತು ಪರಮಾತ್ಮ ಗೊತ್ತು. ಇತರ ವಾಕ್ಯಗಳನ್ನು ಹೇಳಕ್ಕೆ ಹೊರತಾಗ ನಾರಾಯಣ ಮತ್ತು ಲಕ್ಷ್ಮೀಪತಿಗಳನ್ನ ಅಲ್ಲಿ ಸಮರ್ಪಣೆ ಮಾಡಬಾರದು ಎಂಬ ವಿಷಯವನ್ನೆಲ್ಲ ಬಹಳ ಸೂಕ್ಷ್ಮ ವಿಚಾರ ಮಾಡಿದ್ದಾರೆ. ಇಂಥ ಒಂದು ಏನು ವಿಚಾರದ ಇದನ್ನು ನಾವು ಗರುಡ ಸಂವಿಧಾನದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಆಗೋದಿದೆ. ಇವಾಗ ಆ ಸಂವಿಧಾನ ಯಥಾಮತಿ ನಾನು ಅರ್ಥ ಮಾಡಿದ್ದೇನೆ. ಅವರು ಪ್ರೀತರಾದ ನಮಗೆ ಕಾರ್ಯಕ್ರಮ ಎಲ್ಲ ಪ್ರೀತಾದಂಗ ಅಂತ ಹೇಳಿ ನಾನು ಈಗ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಸತ್ಯಪ್ರಮೂರ್ತಿ ಪಾದಂಗಳವರು ಮಂಗಲ ಪದ್ಯದ ಅನುವಾದ ಮಾಡ್ತಾರೆ. ಮಾಡಿ ತಮಗೆ ವಿದ್ಯಾ ಅಂತಂದಕ್ಕಂಥದ್ದು ಒಂದು ಶಬ್ದ. ವಿದ್ಯಾ ಅಂತಂದರೆ ವೇದ್ಯತೆ ಅನೇತಿ ವಿದ್ಯಾ ಅಂತ ಕಡೆ ವ್ಯುತ್ಪತ್ತಿ ಮಾಡಿಕೊಂಡ್ರೆ ಜ್ಞಾನ ಸಾಧನೆ ಭೂತವಾದದ್ದಕ್ಕೆ ವಿದ್ಯಾ ಅಂತ ಹೇಳಬೇಕು ಅಂತ ಆಗ್ತದೆ. ಆದರೆ ಜ್ಞಾನ ಸಾಧನೆ ಭೂತವಾದದ್ದಕ್ಕೆ ವಿದ್ಯಾ ಅಂತ ಶಬ್ದ ಪ್ರಯೋಗ ಇಲ್ಲ. ಚಕ್ಷುರಿಂದ್ರಿಯೂ ಕೂಡ ಜ್ಞಾನ ಸಾಧನವಾಗಿದೆ. ಅನುಮಾನವು ಅನಿಮಿತಿರುವ ಪ್ರಜ್ಞಾನಕ್ಕೆ ಸಾಧನವಾಗಿದೆ. ಅದಕ್ಕೆ ವಿದ್ಯಾ ಅಂತ ಚಕ್ಷುರಿಂದ್ರಿಯಕ್ಕೆ ವಿದ್ಯಾ ಅಂತ ಯಾರೂ ಕರೆಯುವುದಿಲ್ಲ.
ಅನುಮಾನಕ್ಕೂ ವಿದ್ಯಾ ಅಂತ ಕರೆಯೋದಿಲ್ಲ. ಆದ್ದರಿಂದ ವಿದ್ಯಾ ಅಂತಂಬುದಕ್ಕೆ ನಮ್ಮ ಪ್ರಗತಾರ್ಥ ಏನು, ಶಾಬ್ದ ಪ್ರಮಿತಿ ಕಾರಣವಾದ ಯಾವುದೋ ಕಾರಣ ಅದ ವಿದ್ಯಾ ಅಂತ ತಗೋಬೇಕು. ಅವ್ರು ಹ್ಯಾಂಗೆ ತಗೋತೀರಿ ಅಂತ ಕೇಳಿದರೆ, ಲೋಕದಲ್ಲಿ ಪಂಕಜ ಶಬ್ದ ಅಂಬುದು ಯೌಗಿಕವಾದ ಶಬ್ದ. ಪಂಕಾಧ್ಯಾಯತೆ ಪಂಕಜ ಅಂತ ಮಾಡ್ತಾರೆ. ಪಂಕಜ ಕೆಸರಿಂದ ಹುಟ್ಟಿರ್ತಕ್ಕದ್ದಕ್ಕೆ ಪಂಕಜ ಅಂತ. ಅದು ಯಾವುದೋ ಕಮಲ ಅಂತ. ಕಮಲ ಹೆಂಗೆ ಪಂಕದಿಂದ ಹುಟ್ಟುತ್ತಾ ಇದೆಯೋ, ಕಪ್ಪಿಯೂ ಅದರಿಂದ ಹುಟ್ಟುತ್ತಾ ಇದೆ. ಆದ್ದರಿಂದ ಪಂಕ ಶಬ್ದ ಪ್ರಯೋಗ ಅಲ್ಲಿಯೂ ಬರಲಿ ಇಲ್ಲ. ಯಾವುದರಿಂದ ನಾವೇನು ತಿಳ್ಕೊಂಡಿದ್ದೇವೆ, ಪಂಕಜ ಶಬ್ದ ಎಂಬುದು ಕೇವಲ ಯೌಗಿಕವಲ್ಲ, ಕಿಂತು ಯೋಗರೂಢವಾದ ಶಬ್ದ. ಯೋಗಿದ್ದರೂ ಕೂಡ ರೂಢಿ ಅಲ್ಲಿ ಇಲ್ಲದೇ ಇದ್ದರಿಂದ ಹೇಗೆ ಪಂಕಜ ಶಬ್ದೇನ ಬೇಗವನ್ನ ತೆಗೆದುಕೊಳ್ಳುವುದಿಲ್ಲವೋ ಅದರಂತೆ ಇಲ್ಲಿಯೂ ಕೂಡ ವಿದ್ಯಾಶಬ್ದ ಯೋಗೇನ ಅರ್ಥನ ಪ್ರತಿಪಾದನೆ ಮಾಡಿದರೂ ಕೂಡ ರೂಢಿ ಅಂತನ್ನುವುದು ಈ ಶಾಬ್ದ ಪ್ರಮಿತೀಕರಣದಲ್ಲಿ ಇದ್ದದ್ದರಿಂದ ವಿದ್ಯಾಶಬ್ದ ಯೋಗರೂಢವಾದ ಕಾರಣ ಯೋಗೇನ ರೂಢ್ಯಾಚ ಶಾಬ್ದ ಪ್ರಮಿತೀಕರಣವಾದಂಥ ಶಾಸ್ತ್ರವಾಚಕ ಅಂತ ಹೇಳಬೇಕು. ಏವಂಚ ವಿದ್ಯಾ ಅಂದರೆ ಶಾಸ್ತ್ರ. ಆ ಶಾಸ್ತ್ರ ಎರಡು ವಿಧವಾದ್ದು. ಯಾವುದು ಅಂತಂದರೆ ಅಪೌರುಷೇಯ ಪೌರುಷೇಯ ಅಂತ ಈ ಎರಡು ವಿಧ. ಅಥವಾ ಮೊದಲು ನಿರ್ಣಯ ನಿರ್ಣಾಯಕ ಅಂತ ಎರಡು. ವಿದ್ಯಾ ನಿರ್ಣಯ ನಿರ್ಣಾಯಕ ಅಂತ ಎರಡು. ಆ ನಿರ್ಣಯದಲ್ಲಿಯೂ ಕೂಡ ಎರಡು ವಿಧ, ಅಪೌರುಷೇಯ ಪೌರುಷೇಯ ಅಂತ ಎರಡು. ಅಪೌರುಷೇಯವಾದ್ದು ವೇದಾದಿಗಳು. ಪೌರುಷೇಯದಲ್ಲಿಯೂ ಕೂಡ ಮತ್ತು ಎರಡು ವಿಧ. ಯಾವುದು, ವೇದಾದ್ಯುಕ್ತವಾಗಿರತಕ್ಕಂಥ ಅರ್ಥಾನುಸಾರಿಯಾದ ಸ್ಮೃತ್ಯಾದಿಗಳು ಒಂದು, ಮತ್ತು ವೇದೋಕ್ತದ ಅನೋಕ್ತ ಅರ್ಥ ಪ್ರತಿಪಾದಕವಾದ ಭಾರತ ಒಂದು ಅಂತ ಹಿಂಗೆ ಅಲ್ಲಿ ಪೌರುಷೇಯದಲ್ಲಿಯೂ ಕೂಡ ಎರಡು ವಿಧ. ಆದರೆ ಈ ಪೌರುಷೇಯವಾಗಿರತಕ್ಕಂಥ ಭಾರತ ಏನಂದ್ರೆ ಅಪೌರುಷೇಯವಾದ ವೇದಾದ್ಯಪೇಕ್ಷೆಯ ಪೌರುಷೇಯವಾದ ಸ್ಮೃತ್ಯಾದ್ಯಪೇಕ್ಷೆಯ ಅಧಿಕವಾದದ್ದು ಅಂತ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಅಂದರೆ ನಿರ್ಣಯ ಶಾಸ್ತ್ರಗಳಲ್ಲಿ ಭಾರತ ಶ್ರೇಷ್ಠವಾದದ್ದು ಅಂತ. ನಿರ್ಣಯೇಷು ತದಿತ್ಯ ವಿರೋಧ ಅಂತ ಆ ನಿರ್ಣಯ ಶಾಸ್ತ್ರಗಳಲ್ಲಿ ಭಾರತವು ಶ್ರೇಷ್ಠವಾದದ್ದು. ಇಂಥ ಭಾರತ ನಿರ್ಣಯ ಶಾಸ್ತ್ರ ಅಪೇಕ್ಷೆಯ ನಿರ್ಣಾಯಕವಾದ್ದು ನಮ್ಮ ಬ್ರಹ್ಮಮೀಮಾಂಸಾ ಶಾಸ್ತ್ರ. ನಿರ್ಣಾಯಕ ಅಂತಂದರೆ ಅನುಗ್ರಾಹಕ ಅಂತ ಅರ್ಥ. ಇಂಥ ಅನುಗ್ರಾಹಕತ್ವ ಯೌಕದಲ್ಲಿ ಅನುಗ್ರಾಹಕಯೋರ ಮಧ್ಯೆ ಅನುಗ್ರಾಹಕಕ್ಕೆ ಉತ್ತಮತ್ವ ಎಂಬುದು ಉಂಟು. ಆದ್ದರಿಂದ ಇದು ಅನುಗ್ರಾಹಕವಾದ ಕಾರಣ ಉತ್ತಮವಾದಂಥದ್ದು ಶಾಸ್ತ್ರ. ಅಂದರೆ ಚಕ್ರೆ ಶಾಸ್ತ್ರ ಮಹತ್ವ ನೈವೇದ್ಯತೆ ಉತ್ತಮಂ ಶಾಸ್ತ್ರ ಯಸ್ಮಾತ್ ಸಹ ಅಂತ ವ್ಯುತ್ಪತ್ತಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಈ ಇಂಥ ಅಂದರೆ ವಿದ್ಯಾಶಬ್ದ ಪ್ರವೃತ್ತಿ ನಿಮಿತ್ತ ಎರಡು ಅಂದರೆ ಪರವಸ್ತು ಬೋಧಕತ್ವ ರೂಪವಾದ ಪ್ರವೃತ್ತಿ ನಿಮಿತ್ತ ಒಂದು. ಪರವಸ್ತು ಬೋಧಕತ್ವ ರೂಪವಾದ ಪ್ರವೃತ್ತಿ ನಿಮಿತ್ತ ಎಲ್ಲರಲ್ಲಿಯೂ ಉಂಟು, ಪರವಿದ್ಯಾದಲ್ಲಿಯೂ ಉಂಟು, ಅಪರವಿದ್ಯಾದಲ್ಲಿಯೂ ಉಂಟು. ಆದರೆ ಅಪಕರ್ಷ ಅಸಮಾನಾಧಿಕರಣ ಉತ್ಕರ್ಷವತ್ವ ರೂಪವಾದ ವಿದ್ಯಾಶಬ್ದಾರ್ಥ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಮಾತ್ರ ಉಂಟು. ಇದು ಅಪಕರ್ಷ ಅಸಮಾನಾಧಿಕರಣ ಉತ್ಕರ್ಷವತ್ವ, ಅದರಲ್ಲಿ ಅಪಕರ್ಷ ಅಸಮಾನ ಬರೋದಿಲ್ಲ ಅಂತ ಹೇಳಿ ಉತ್ತಮತ್ವ ಉಂಟು ಅಂತ ವ್ಯವಸ್ಥೆ ಮಾಡಿಕೊಂಡು, ಹಾಗಾದರೆ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಇತಕರ್ತ ವಿಧಾಭಾಗಂ ಮೀಮಾಂಸಾ ಪೂರೈಷ್ಯತಿ ಅಂತ ಸಹಕಾರಿ ಕಾರಣ ಅಂತ ಹೇಳಿದ್ದಾರೆ. ಲೋಕದಲ್ಲಿ ಸಹಕಾರಿ ಕಾರಣ ಅಪ್ರಧಾನ, ಕರ್ಣ ಪ್ರಧಾನವಾಗಿರ್ತಾ ಇದೆ. ವೇದೇನ ಕರ್ಣಾತ್ಮನ ಇತಿಕರ್ತ ವಿಧಾಭಾಗಂ ಮೀಮಾಂಸಾ ಪೂರೈಷ್ಯತಿ ಅಂತಿದ್ದರಿಂದ ಇದು ಸಹಕಾರಿ ಕಾರಣವಾದ್ದರಿಂದ ಇದು ಹೇಗೆ ತದಪೇಕ್ಷೆಯ ಉತ್ತಮವಾಗುತ್ತಾ ಇದೆ ಅಂತ ಕೇಳಿದರೆ ಹಾಗಲ್ಲ. ಸಹಕಾರಿ ಕಾರಣದಲ್ಲಿಯೂ ಎರಡು ವಿಧವಾದ ಸಹಕಾರಿ ಕಾರಣ ಜಗತ್ತಿನಲ್ಲಿ ಕಂಡದ ಅಂತ. ಏನು ಅಂತಂದರೆ ಈ ಸಹಕಾರಿ ಕಾರಣ ಬೇರೆ. ಉದಾಹರಣೆಗಾಗಿ ಶಿಷ್ಯಾನುಗ್ರಾಹಕ ಗುರುವತ ಅಂತಂದರು. ಈಗ ಒಬ್ಬ ಗುರುಗಳು ಶಿಷ್ಯನಿಗೆ ಪಾಠ ಹೇಳಿರ್ತಾ ಇದ್ದಾರೆ. ಪಾಠ ಹೇಳಿಸಿದ ಶಿಷ್ಯರನ್ನು ಪರೀಕ್ಷಾ ಕರೆಕೊಂಡು ಹೋದ ಕಾಲದಲ್ಲಿ ಆ ಪರೀಕ್ಷಾ ಕೊಡೋ ಕಾಲಕ್ಕೆ ಹೆಚ್ಚು ಕಡಿಮೆ ಹೇಳಿದರೆ ಗುರುಗಳು ತಿದ್ದಿ ಮತ್ತೆ ಹೇಳ್ತಾ ಇದ್ದಾರೆ. ಅದು ಸಹಕಾರಿ ಕಾರಣ ಆಗಿದ್ದಾರೆ. ಸಹಕಾರಿ ಕಾರಣ ಆದ್ದರಿಂದ ಶಿಷ್ಯನಿಗಿಂತ ಗುರು ಕಡಿಮೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಇಲ್ಲಿ ಸಹಕಾರಿ ಕಾರಣ ಎಂಥದ್ದು ಅಂತಂದರೆ ಅನುಗ್ರಾಹಕ ಅಂತಂದರೆ ಆ ಕರ್ಣದಲ್ಲಿಟ್ಟಿರತಕ್ಕಂಥ ಸ್ವಯಂ ಜ್ಞಾನಜನಕವಾಗಿದ್ದು ಅನ್ಯನಿಷ್ಠವಾದಂತಹ ಜ್ಞಾನಜನಕ ಶಕ್ತಿ ಉದ್ಬೋಧಕವಾದ್ದು ಅನುಗ್ರಾಹಕ ಅಂತ ಹೆಸರು. ಹಾಗೆ ಬ್ರಹ್ಮಮೀಮಾಂಸಾ ಶಾಸ್ತ್ರವಾದ್ದು
ಬ್ರಹ್ಮಮೀಮಾಂಸಾ ಶಾಸ್ತ್ರವಾದ್ದು ಸ್ವಯಂ ಪ್ರಮಿತೀಕರಣವಾಗಿ ಅನ್ಯನಿಷ್ಠ ಪ್ರಮಿತೀಕರಣತ್ವಕ್ಕೆ ಉದ್ಬೋಧಕವಾದ್ದರಿಂದ ಹ್ಯಾಂಗೆ ಶಿಷ್ಯಾನುಗ್ರಾಹಕ ಗುರುಗಳಲ್ಲಿ ಶಿಷ್ಯಾಪೇಕ್ಷೆಯ ಅನುಗ್ರಾಹಕ ಅಂತ ಗುರುವಿಗೆ ಮಹತ್ವ ಹೇಗುಂಟು ಹಂಗೆ ಅನುಗ್ರಾಹಕವಾದಂಥ ಬ್ರಹ್ಮಮೀಮಾಂಸಾ ಶಾಸ್ತ್ರ ಸಹಕಾರಿ ಕಾರಣ, ಲೋಕದೃಷ್ಟಿಯಿಂದ ಸಹಕಾರಿ ಕಾರಣವಲ್ಲ. ಅಲೋಕಾದಿಗಳಿಗೆ ಸ್ವಯಂ ತತ್ವಜ್ಞಾನ ಸಾಮರ್ಥ್ಯವಿಲ್ಲ, ಚಕ್ಷುವಿಂದ ಸಹಿತವಾಗಿದ್ದೇ ಬರ್ತದೆ. ಹಾಂಗಿಲ್ಲ. ಇದು ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಸ್ವತಃ ವೇದ ಮಂತರಾಪಿ ಅನೇಕ ವಾಸುದೇವಾದಿ ಮೂರ್ತಿ ಪಂಚಮೂರ್ತಿ ಪ್ರತಿಪಾದಕವಾದದ್ದರಿಂದ ಸ್ವಯಂ ತತ್ವಜ್ಞಾನ ಸಮರ್ಥವಾಗಿ ಅನ್ವೇಷ ತತ್ವಜ್ಞಾನಕತ್ವಕ್ಕೆ ಸಹಕಾರ ಉದ್ಬೋಧಕವಾದ್ದರಿಂದ ತದಪೇಕ್ಷೆ ಉತ್ತಮ ಅಂತ ಹೇಳಬೇಕು. ಇಂಥದ್ದು ಅತ್ಯುತ್ತಮವಾದಂಥದ್ದು ಪರವಿದ್ಯೆ, ಅದು ಬ್ರಹ್ಮಮೀಮಾಂಸಾ ಶಾಸ್ತ್ರ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವು ಹೊರಟದೇನೋ ವೇದಾರ್ಥ ನಿರ್ಣಯಕ್ಕಾಗಿ ಹೊರಟರೂ ಕೂಡ ಆ ವೇದಾರ್ಥ ನಿರ್ಣಯ ಅದರಿಂದ ಆಗಲಿಲ್ಲ. ಯಾಕೆ? ಆ ಬ್ರಹ್ಮಮೀಮಾಂಸಾಸ್ತ್ರಕ್ಕೆ ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದರಿಂದ ಅದರ ನಿಜವಾದ ಅರ್ಥಜ್ಞಾನವಾಗದೇ ಇರುವಾಗ ಅದರಲ್ಲಿ ಹೇಳೋದಕ್ಕೆ ಯುಕ್ತಿಚಾರ ಮಾಡಿ ಆಚರಣೆ ಮಾಡಲಿಕ್ಕೆ ಬರದಿದ್ದರಿಂದ ಆ ಭಗವಂತನ ಆಜ್ಞಾನುಸಾರವಾಗಿ ಶ್ರೀಮದಾಚಾರ್ಯರು ಅವತಾರ ಮಾಡಿ ಆ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ 4 ವಿಧವಾದ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇ ವ್ಯಾಖ್ಯಾನ ಭಾಷ್ಯ, ಅಂದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸೂತ್ರತ್ವವನ್ನು ಹೇಳಿಬಿಟ್ಟು ಅದರಲ್ಲಿರ್ತಕ್ಕಂಥ ಪುರುಷಾದಿಯುಕ್ತ ಸಂತಾಂತಗಳನ್ನ ಹೇಳಿ ಅನೇಕ ಪ್ರಮಾಣ ಪೂರಿತವಾಗಿರ್ತಕ್ಕಂಥದ್ದು ಸ್ವತಃ ಸೂತ್ರಾರ್ಥ ಪರವಾಗಿರ್ತಕ್ಕಂಥ ಭಾಷ್ಯ. ಎರಡನೇದೇ ಅನುವ್ಯಾಖ್ಯಾನ. ಇಲ್ಲಿ ಪರಮತ ನಿರಾಕರಣವನ್ನು ವಿಶೇಷವಾಗಿ ಇಲ್ಲಿ ಮಾಡತಕ್ಕಂಥದ್ದು ಅತಿ ಗಂಭೀರವಾಗಿರ್ತಕ್ಕಂಥದ್ದು, ಅದು ಅನುವ್ಯಾಖ್ಯಾನ. ನ್ಯಾಯ ವಿವರಣ ಮೂರನೇದು, ಅಣುಭಾಷ್ಯ ನಾಲ್ಕನೇದು. ಹೀಗೆ 4 ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈ ಅನುವ್ಯಾಖ್ಯಾನ ಅಂತಂಬುದು ಇತ್ಯರ್ಥಿತೋ ವಿಧಾನ್ಮಧ್ವ ಸೋನುವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿ ಗರ್ವಾದ್ಯ ಮಾಯುಧ್ವಾಂತರ ವಿದ್ಯುತಂ ಅಂತ ಹೇಳಿದ ಪ್ರಕಾರ ಒಂದೇ ಕಾಲಕ್ಕೇನೆ 4ನೇ ಸೆಷನ್ಗೆ 4 ಮುಖದಿಂದ 4 ಅಧ್ಯಾಯವನ್ನು ಹೇಳಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠವಾಗಿರತಕ್ಕಂತಹ ಅನುವ್ಯಾಖ್ಯಾನ ರೂಪ ಗ್ರಂಥಕ್ಕೆ ವ್ಯಾಖ್ಯಾನವಾದದ್ದು ನಮ್ಮ ಸುಧಾ. ಈ ಪ್ರಕಟವಾದಂತಹ ಸುಧಾ ಅಂತಂಬುದು ಈ 4 ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವ್ಯಾಖ್ಯಾನಭೂತವಾಗಿರತಕ್ಕಂಥದ್ದು 4 ಗ್ರಂಥಗಳಿವೆ. ಅದರಲ್ಲಿ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನಭೂತವಾದದ್ದು ಸುಧಾ ಗ್ರಂಥ. ಇಂತಹ ಸುಧಾ ಗ್ರಂಥ ಮಾಡಿರ್ತಕ್ಕಂಥ ಮಹಾನುಭಾವರು ಟೀಕಾಕೃತ್ಪಾದರು ಅಂತ ಇಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇಂತಹ ಟೀಕಾಕೃತ್ಪಾದರು ಆ ಸುಧಾ ಗ್ರಂಥದಲ್ಲಿ ಪ್ರಾರಂಭ ಮಾಡುವಾಗ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಓಂ ಶ್ರೀಯಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಾದಕಲಾವಜ್ಯ ಸಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಅಶೇಷಾಮನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ ಈಗ ಈ ಒಂದು ಶ್ಲೋಕದಿಂದ ಭಗವಂತನಿಗೆ ಪ್ರಣಾಮವನ್ನ ಮಾಡಿಬಿಟ್ಟು ದ್ವಿತೀಯ ಶ್ಲೋಕದಿಂದ ತಮ್ಮ ನಮಃ ಪಕ್ಷೇ ಸಪಕ್ಷೇ ಸ್ಥಿತಿ ಯಾವರ್ತಿಶ್ಚ ವಿಪಕ್ಷತೋದ ವಿಷಯ